ಎಲ್ಲರಿಗೂ ನಮಸ್ಕಾರ. ನಮ್ಮ ಕಾವ್ಯ ಗಂಗೋತ್ರಿ ಆಡಿಯೋ ಬುಕ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಆತ್ಮೀಯರೇ, ಈಗಾಗಲೇ ನಾವು ಬಸವಣ್ಣನವರ ವಚನಗಳು ಭಾಗ 3 ಮುಗಿಸಿ ಇಂದು ಭಾಗ 4ಕ್ಕೆ ಕಾಲಿಟ್ಟಿದ್ದೇವೆ. ಇದರಲ್ಲಿ ನಾವು ಬಸವಣ್ಣನವರ ವಚನಗಳು ಮತ್ತು ಅವುಗಳ ಅರ್ಥಗಳನ್ನು ಹಂತ ಹಂತವಾಗಿ ತಿಳಿಯುತ್ತಾ ಸಾಗುತ್ತಿದ್ದೇವೆ. ಇಂದು ನಾವು ಶುರು ಮಾಡೋಣ ಭಾಗ 4. ಬಸವಣ್ಣನವರ ವಚನಗಳು. ವಚನ ಸಂಖ್ಯೆ 70. ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಗೆಯ ಮಾಡುವರೆ ಹೊನ್ನೆ ಮೊದಲು, ಶಿವಪಥನರಿವರೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವನರಿವರೆ ಶರಣರ ಸಂಘವೇ ಮೊದಲು. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಗೆಯ ಮಾಡುವರೆ ಹೊನ್ನೆ ಮೊದಲು, ಶಿವಪಥವನರಿವರೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವನರಿವರೆ ಶರಣರ ಸಂಘವೇ ಮೊದಲು. ಈ ವಚನದ ಅರ್ಥವು ಗಡಿಗೆ ಮಾಡುವುದಕ್ಕೆ, ಮಣ್ಣು ಮಡಕೆಯ ಮಾಡುವುದಕ್ಕೆ, ಮಡಕೆ ಮಾಡುವುದಕ್ಕೆ ಮಣ್ಣು ಬೇಕೇ ಬೇಕು. ಯಾವ ಆಭರಣ ಮಾಡಬೇಕಾದರೂ ಬಂಗಾರ ಅತ್ಯಗತ್ಯ. ಅದೇ ರೀತಿ ಶಿವ ಸಾಯುಜ್ಯ ಲಭಿಸಬೇಕಾದರೆ ಗುರುಸೇವೆ ಅವಶ್ಯಕವಾಗಿದೆ. ಕೂಡಲ ಸಂಗಮ ದೇವನನ್ನು ಅರಿಯಬೇಕಿದ್ದಲ್ಲಿ, ಅವನ ಕೃಪೆ ಲಭಿಸಬೇಕಿದ್ದಲ್ಲಿ ಶರಣ ಜನರ ಸಹವಾಸ ಅತ್ಯವಶ್ಯಕ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 71. ನೋಡಿ ನೋಡಿ ಮಾಡುವ ನೇಮ ಸಲ್ಲವು ಸಲ್ಲವು, ತನ ಉದ್ದೇಶ ಮನ ಉದ್ದೇಶವಾಗಿ ಮಾಡುವ ನೇಮ ಸಲ್ಲವು ಸಲ್ಲವು, ಗುರುಪಥವ ಮೀರಿ ಮಾಡುವ ನೇಮ ಸಲ್ಲವು ಸಲ್ಲವು, ಕೂಡಲ ಸಂಗಮ ದೇವಯ್ಯ ಇವು ನಿಮ್ಮ ನಿಜದೊಳಗೆ ನಿಲ್ಲವು ನಿಲ್ಲವು. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ನೋಡಿ ನೋಡಿ ಮಾಡುವ ನೇಮ ಸಲ್ಲವು ಸಲ್ಲವು, ತನು ಉದ್ದೇಶ ಮನ ಉದ್ದೇಶವಾಗಿ ಮಾಡುವ ನೇಮ ಸಲ್ಲವು ಸಲ್ಲವು, ಗುರುಪಥವ ಮೀರಿ ಮಾಡುವ ನೇಮ ಸಲ್ಲವು ಸಲ್ಲವು, ಕೂಡಲ ಸಂಗಮ ದೇವಯ್ಯ ಇವು ನಿಮ್ಮ ನಿಜದೊಳಗೆ ನಿಲ್ಲವು ನಿಲ್ಲವು. ಈ ವಚನದ ಅರ್ಥವು ಪರರು ಮಾಡುವರೆಂದು ನೋಡಿ ಮಾಡುವ ನಿಯಮ ನಿಷ್ಠೆ ಪರಿಶುದ್ಧವಾಗಿರಲಾರವು. ನಾವು ಪರರನ್ನು ನೋಡಿ ಕಲಿತು ಮಾಡುವ ನಿಯಮ ನಿಷ್ಠೆಗಳು ಪರಿಶುದ್ಧವಾಗಿ ಇರಲಾರವು. ತನ್ನ ದೇಹದಾರೋಗ್ಯ ಮನದ ಹಂಬಲ ಈಡೇರಲೆಂದು ಮಾಡುವ ವ್ರತ ನಿಯಮಗಳು ಪವಿತ್ರವಲ್ಲ. ನಾವು ನಮ್ಮ ಸ್ವಂತಕ್ಕಾಗಿ ಮಾಡುವ, ನಮ್ಮ ಆರೋಗ್ಯ, ನಮ್ಮ ಆಸೆ ಆಕಾಂಕ್ಷೆಗಳಿಗಾಗಿ ಆಸೆ ಆಕಾಂಕ್ಷೆಗಳು ಈಡೇರಲಿ ಎಂದು ಮಾಡುವ ವ್ರತ ನಿಯಮಗಳು ಪವಿತ್ರವಲ್ಲ. ಗುರು ಹಿರಿಯರ ಸೇವೆ ಮಾಡದೆ ನೀಡುವ ಭಕ್ತಿ ಶ್ರದ್ಧೆ ಪರಮಾತ್ಮನಿಗೆ ಪ್ರಿಯವಾಗಲಾರವು. ಗುರು ಹಿರಿಯರಿಗೆ ನಾವು ಸೇವೆ ಮಾಡದೆ ಎಷ್ಟೇ ಭಕ್ತಿ ಶ್ರದ್ಧೆಯಿಂದ ಪರಮಾತ್ಮನಿಗೆ ನಾವು ನಮ್ಮ ಭಿನ್ನಹಗಳನ್ನು ಹೇಳಿದರೂ ಅದು ಪರಮಾತ್ಮನಿಗೆ ಪ್ರಿಯವಾಗುವುದಿಲ್ಲ. ಸಂಗಮನಾಥ, ಇವಕ್ಕೆಲ್ಲ ನಿನ್ನ ದೃಷ್ಟಿ ತಾಕಲಾರವು ಎಂಬುದನ್ನು ನಾನು ಬಲ್ಲೆ. ಸಂಗಮನಾಥನೇ, ಇವುಗಳಲ್ಲಿ ಎಲ್ಲವೂ ಸಹ ನಿಮ್ಮ ದೃಷ್ಟಿಗೆ ತಾಗಲಾರವು ಎಂಬುದನ್ನು ನನಗೆ ಗೊತ್ತಿದೆ ಎಂದು ಈ ವಚನದ ಅರ್ಥವಾಗಿದೆ. ಇದು ಈ ವಚನದ ಅರ್ಥ. ಮುಂದಿನ ವಚನ ಸಂಖ್ಯೆ 72. ಗುರುವಚನವಲ್ಲದೆ ಲಿಂಗವೆಂದೆನಿಸದು, ಗುರುವಚನವಲ್ಲದೆ ನಿತ್ಯವೆಂದೆನಿಸದು, ಗುರುವಚನವಲ್ಲದೆ ನೇಮವೆಂದೆನಿಸದು, ತಲೆಯಿಲ್ಲ ದಟ್ಟೆಗೆ ಪಟ್ಟವ ಕಟ್ಟುವ ಉಭಯ ಭ್ರಷ್ಟರ ಮೆಚ್ಚುವನೇ ನಮ್ಮ ಕೂಡಲ ಸಂಗಮ ದೇವ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಗುರುವಚನವಲ್ಲದೆ ಲಿಂಗವೆಂದೆನಿಸದು, ಗುರುವಚನವಲ್ಲದೆ ನಿತ್ಯವೆಂದೆನಿಸದು, ಗುರುವಚನವಲ್ಲದೆ ನೇಮವೆಂದೆನಿಸದು, ತಲೆಯಿಲ್ಲ ದಟ್ಟೆಗೆ ಪಟ್ಟವ ಕಟ್ಟುವ ಉಭಯ ಭ್ರಷ್ಟರ ಮೆಚ್ಚುವನೇ ನಮ್ಮ ಕೂಡಲ ಸಂಗಮ ದೇವ. ಈ ವಚನದ ಅರ್ಥವು ಗುರುವಿನ ಮಂತ್ರವಿಲ್ಲದೆ ದೊರಕಿದ ಲಿಂಗವೆಂದೆನಿಸದು. ಅಂದರೆ ಗುರುವಿಗೆ ನಾವು ಮಂತ್ರವನ್ನು ಪಠಿಸದೆ ನಾವು ಅದು ಲಿಂಗವೆಂದು ಅನಿಸುವುದಿಲ್ಲ. ಗುರುವಿನ ಸಲಹೆ ಬೋಧೆ ಇಲ್ಲದೆ ಮಾಡುವ ಕಾರ್ಯ ವ್ರತ ನೇಮಗಳು ಯೋಗ್ಯವಲ್ಲ. ನಾವು ಗುರುವಿನ ಹತ್ರ
ಸಲಹೆ ಬೋಧನೆ ಇಲ್ಲದೆ ನಾವು ಯಾವ ವ್ರತ ನೇಮಗಳು ಮಾಡಿದರೂ ಅವು ಯೋಗ್ಯವಾಗಿರುವುದಿಲ್ಲ. ರುಂಡವಿಲ್ಲದೆ ದೇಹಕ್ಕೆ ಪಟ್ಟ ಕಟ್ಟುವ ಮುಠಾಳರನ್ನು, ಅಂದರೆ ತಲೆಯೇ ಇಲ್ಲದೆ ದೇಹಕ್ಕೆ ಪಟ್ಟ ಕಟ್ಟುವ ಮುಠಾಳರನ್ನು ಸಂಗಮನಾಥನು ಮೆಚ್ಚಬಲ್ಲನೆ. ಗುರುಕೃಪೆಯೇ ನಮ್ಮ ಶಿವಕೃಪೆಗೆ ಎಂದು, ಅಂದರೆ ಗುರುಕೃಪೆ ಇದ್ದರೆ ಮಾತ್ರವೇ ನಮಗೆ ಶಿವಕೃಪೆ ದೊರೆಯುತ್ತದೆ ಎಂಬುದು ಈ ವಚನದ ಅರ್ಥವಾಗಿದೆ. ಬಸವಣ್ಣನವರ ಮುಂದಿನ ವಚನ ಸಂಖ್ಯೆ 73. ಮುನ್ನ ಮಾಡಿದ ಪಾಪವಿಂತು ಹೋಹುದೆಂದು ಚಿಂತಿಸಬೇಡ, ಕಹಿ ಸೋರೆಯ ಕಾಯ ತಂದು ವಿಭೂತಿಯ ತುಂಬಿದೊಡೆ ಸಿಹಿಯಾಗದೆ 3 ದಿವಸಕ್ಕೆ. ಹಲವು ಕಾಲ ಕೊಂದ ಸೊನೆಗಾರನ ಕತ್ತಿಯಾದರೇನು, ಪರುಷ ಮುಟ್ಟಲಿಕ್ಕೆ ಹೊನ್ನಾಗದೆ ಅಯ್ಯ. ಲಲಾಟದಲ್ಲಿ ವಿಭೂತಿ ಬರಲಿಕ್ಕೆ ಪಾಪ ಪಲ್ಲಟವಾಗದೆ ಕೂಡಲ ಸಂಗಮ ದೇವ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಮುನ್ನ ಮಾಡಿದ ಪಾಪವಿಂತು ಹೋಹುದೆಂದು ಚಿಂತಿಸಬೇಡ, ಕಹಿ ಸೋರೆಯ ಕಾಯ ತಂದು ವಿಭೂತಿಯ ತುಂಬಿದೊಡೆ ಸಿಹಿಯಾಗದೆ 3 ದಿವಸಕ್ಕೆ. ಹಲವು ಕಾಲ ಕೊಂದ ಸೊನೆಗಾರನ ಕತ್ತಿಯಾದರೇನು, ಪರುಷ ಮುಟ್ಟಲಿಕ್ಕೆ ಹೊನ್ನಾಗದೆ ಅಯ್ಯ. ಲಲಾಟದಲ್ಲಿ ವಿಭೂತಿ ಬರಲಿಕ್ಕೆ ಪಾಪ ಪಲ್ಲಟವಾಗದೆ ಕೂಡಲ ಸಂಗಮ ದೇವ. ಈ ವಚನದ ಅರ್ಥವು, ಹಿಂದೆ ಮಾಡಿದ ಪಾಪ ಹೋಗುವ ದಾರಿಯೇನು ಎಂದು ಯೋಚಿಸಬೇಕಿಲ್ಲ. ಹಿಂದೆ ನಾವು ಮಾಡಿದ ಪಾಪಗಳು ಕಳೆದುಕೊಳ್ಳುವ ದಾರಿ ಏನೆಂದು ನಾವು ಯೋಚಿಸಬೇಕಿಲ್ಲ. ಕಹಿ ಇರುವ ಸೋರೆಯ ಕಾಯಿಯಲ್ಲಿ ವಿಭೂತಿ ಹಾಕಿಟ್ಟರೆ 2-3 ದಿನಗಳಲ್ಲಿ ಅದರ ಕಹಿ ಬಿಟ್ಟು ಹೋಗುವುದು. ನಿರಂತರವೂ ಕೊಲ್ಲುವ ಕೆಲಸ ಮಾಡಿದ ಕಟುಕನ ಕತ್ತಿ ಕೂಡ ಪರುಷಮಣಿ ಸ್ಪರ್ಶದಿಂದ ಬಂಗಾರವಾಗುವುದು. ಅದರಂತೆಯೇ ಪಾಪಿಯಾದವನು ಹಣೆಗೆ ವಿಭೂತಿಯನ್ನು ಧರಿಸುವುದರಿಂದ ಮಾಡಿದ ಪಾಪಗಳೆಲ್ಲ ನಶಿಸಿ ಹೋಗುವುದಲ್ಲವೇ ಕೂಡಲ ಸಂಗಮ ನಾಥ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 74. ನೀರಿಂಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಳ ವಿಭೂತಿಯೇ ಶೃಂಗಾರ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ನೀರಿಂಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ, ನಮ್ಮ ಕೂಡಲ ಸಂಗಣ ಶರಣರಿಗೆ ನೊಸಳ ವಿಭೂತಿಯೇ ಶೃಂಗಾರ. ಈ ವಚನದ ಅರ್ಥವು, ಕೆರೆ ತೊರೆಯ ನೀರಿಗೆ ಕಮಲಗಳೇ ಭೂಷಣ. ಕೆರೆಯ ಮತ್ತು ತೊರೆಗಳ ನಡುವೆ ನಾವು ನೋಡಿದಾಗ ಕಮಲದ ಹೂ ಇದ್ದರೆ ಅದು ತುಂಬ ಭೂಷಣವಾಗಿ ಕಾಣುತ್ತದೆ. ಅದೇ ರೀತಿ ಸಮುದ್ರಕ್ಕೆ ತೆರೆಗಳು ಭೂಷಣ. ಸಮುದ್ರಕ್ಕೆ ತೆರೆಗಳು ತುಂಬ ಚೆನ್ನಾಗಿ ಕಾಣುತ್ತೆ. ಆಕಾಶಕ್ಕೆ ಚಂದ್ರನು ಭೂಷಣ. ರಾತ್ರಿ ಹೊತ್ತು ಆಕಾಶದಲ್ಲಿ ಚಂದ್ರಮ ಕಂಡ್ರೆ ಅದೇ ತುಂಬ ಭೂಷಣವಾಗಿ ಕಾಣುತ್ತೆ. ನಮ್ಮ ಕೂಡಲ ಸಂಗಮನಾಥನ ಶರಣ ಜನರ ಹಣೆಗೆ ವಿಭೂತಿಯೇ ಭೂಷಣ ಎಂದು ಈ ವಚನದ ಅರ್ಥವಾಗಿದೆ. ಬಸವಣ್ಣನವರ ಮುಂದಿನ ವಚನ ಸಂಖ್ಯೆ 75. ಕರಿಯಂಜವುದು ಅಂಕುಶಕ್ಕಯ್ಯ, ಗಿರಿಯಂಜವುದು ಕುಲಿಶಕ್ಕಯ್ಯ, ತಮವಂಜವುದು ಜ್ಯೋತಿಗಯ್ಯ, ಕಾನನವಂಜವುದು ಬೇಗೆಗಯ್ಯ, ಪಂಚಮಹಾಪಾತಕ ವಂಜವುದು ಕೂಡಲ ಸಂಗನ ನಾಮಕ್ಕಯ್ಯ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಕರಿಯಂಜವುದು ಅಂಕುಶಕ್ಕಯ್ಯ, ಗಿರಿಯಂಜವುದು ಕುಲಿಶಕ್ಕಯ್ಯ, ತಮದವಂಜವುದು ಜ್ಯೋತಿಗಯ್ಯ, ಕಾನನವಂಜವುದು ಬೇಗೆಗಯ್ಯ, ಪಂಚಮಹಾಪಾತಕ ವಂಜವುದು ಕೂಡಲ ಸಂಗನ ನಾಮಕ್ಕಯ್ಯ. ಈ ವಚನದ ಅರ್ಥವು, ಆನೆಯು ಅಂಕುಶಕ್ಕೆ ಅಂಜುವುದು, ಬೆಂಕಿಗೆ ಅಡವಿ ಅಂಜುವುದು. ಅದರಂತೆ ಕೂಡಲ ಸಂಗಮನಾಥನ ನಾಮಸ್ಮರಣೆಗೆ ಮಹಾಪಾಪಗಳು ಅಂಜಿ ಓಡಿ ಹೋಗುತ್ತವೆ ಎಂಬುದು ಆಗಿದೆ. ಮುಂದಿನ ವಚನ ಸಂಖ್ಯೆ 76. ಜಪ ತಪ ನಿತ್ಯ ನೇಮವೆನಗುಪದೇಶ, ನಿನ್ನ ನಾಮವೆನಗೆ ಮಂತ್ರ, ಶಿವನಾಮವೆನಗೆ ತಂತ್ರ, ಕೂಡಲ ಸಂಗಮ ದೇವಯ್ಯ ನಿಮ್ಮ ನಾಮ ಕಾಮಧೇನುವೆನಗೆ.
ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಜಪ ತಪ ನಿತ್ಯ ನೇಮವೆನಗುಪದೇಶ, ನಿನ್ನ ನಾಮವೆನಗೆ ಮಂತ್ರ, ಶಿವನಾಮವೆನಗೆ ತಂತ್ರ, ಕೂಡಲ ಸಂಗಮ ದೇವಯ್ಯ ನಿಮ್ಮ ನಾಮ ಕಾಮಧೇನುವೆನಗೆ. ಈ ವಚನದ ಅರ್ಥವು, ಕೂಡಲ ಸಂಗಮನಾಥನೇ ಪ್ರಭುವೇ, ನಿನ್ನ ಧ್ಯಾನ ತಪಸ್ಸು ಕಾರ್ಯ ವ್ರತಗಳೇ ನನಗೆ ಮಂತ್ರ, ಶಿವನಾಮ ಸ್ಮರಣೆಯೇ ನನಗೆ ತಂತ್ರ, ನಿನ್ನ ನಾಮವೆನಗೆ ಬೇಡಿದನ್ನು ನೀಡುವ ಕಾಮಧೇನುವಿದ್ದಂತೆ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 77. ಅಕಟಕಟ ಬೆಡಗು ಬಿಣ್ಣಾನವೆಂಬುದೇನೋ, ಓಂ ನಮಃ ಶಿವಾಯ ಎಂಬುದೇ ಮಂತ್ರ, ಓಂ ನಮಃ ಶಿವಾಯ ಎಂಬುದೇ ತಂತ್ರ, ನಮ್ಮ ಕೂಡಲ ಸಂಗಮ ದೇವರ ನೆನೆವುದೇ ಮಂತ್ರ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಅಕಟಕಟ ಬೆಡಗು ಬಿಣ್ಣಾಣವೆಂಬುದೇನೋ, ಓಂ ನಮಃ ಶಿವಾಯ ಎಂಬುದೇ ಮಂತ್ರ, ಓಂ ನಮಃ ಶಿವಾಯ ಎಂಬುದೇ ತಂತ್ರ, ನಮ್ಮ ಕೂಡಲ ಸಂಗಮ ದೇವರ ನೆನೆವುದೇ ಮಂತ್ರ. ಈ ವಚನದ ಅರ್ಥವು, ಅಯ್ಯೋ ಅಯ್ಯೋ ವ್ಯರ್ಥ ಆಡಂಬರ ಉತ್ಸವಗಳೇಕೆ ಬೇಕು, ಅಂದರೆ ನಮ್ಮ ವ್ಯರ್ಥ ಆಡಂಬರ ಉತ್ಸವ ಜಾತ್ರೆಗಳು ಏಕೆ ಬೇಕು, ಸರ್ವಾಂತರ್ಯಾಮಿಯನ್ನು ಸ್ಮರಿಸಿ, ಎಲ್ಲೆಲ್ಲೂ ಇರುವ ನಮ್ಮ ದೇವರನ್ನು ಸ್ಮರಿಸಿ ಓಂ ನಮಃ ಶಿವಾಯ ಎಂದರೆ ಅದೇ ಮಂತ್ರ, ಅದೇ ತಂತ್ರ, ಕೂಡಲ ಸಂಗಮ ದೇವನನ್ನು ನೆನೆಯುವುದೇ ದಿವ್ಯ ಮಂತ್ರ, ಅದುವೇ ತಂತ್ರ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 78. ವಶ್ಯವ ಬಲ್ಲವೆಂದೆಂಬುರಯ್ಯ, ಬುದ್ಧಿ ನರಿಯದ ಮನುಜರು ಕೇಳಿರಯ್ಯ, ವಶ್ಯವಾವುದೆಂದರಿಯದೆ ಮರಗೊಂಬಿರೆಲೆ ಗಾವಿಲ ಮನುಜರಿರ, ಓಂ ನಮಃ ಶಿವಾಯ ಎಂಬ ಮಂತ್ರ ಸರ್ವಜನ ವಶ್ಯ ಕೂಡಲ ಸಂಗಮ ದೇವ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ವಶ್ಯವ ಬಲ್ಲೆವೆಂಬಿರಯ್ಯ, ಬುದ್ಧಿ ನರಿಯದ ಮನುಜರು ಕೇಳಿರಯ್ಯ, ವಶ್ಯವಾವುದೆಂದೆರಿಯದೆ ಮರಗೊಂಬಿರಲೆ ಗಾವಿಲ ಮನುಜರಿರ, ಓಂ ನಮಃ ಶಿವಾಯ ಎಂಬ ಮಂತ್ರ ಸರ್ವಜನ ವಶ್ಯ ಕೂಡಲ ಸಂಗಮ ದೇವ. ಈ ವಚನದ ಅರ್ಥವು, ಸುಬುದ್ಧಿ ಇಲ್ಲದ ಮಾನವರೇ, ಅಂದರೆ ಒಳ್ಳೆಯ ಬುದ್ಧಿ ಇಲ್ಲದ ಮಾನವರೇ, ವಶೀಕರಣ ಯಂತ್ರ ಮಂತ್ರ ಬಲ್ಲೆವೆಂದು ಬೊಗಳುತ್ತೀರಿ. ನಮಗೆ ವಶೀಕರಣ ಗೊತ್ತು, ಯಂತ್ರ ಮಂತ್ರ ತಂತ್ರಗಳು ಗೊತ್ತೆಂದು ನಾವು ಬೀಗುತ್ತೀವಿ. ವಶೀಕರಣ ಎನ್ನುವುದರ ಅರ್ಥವನ್ನರಿಯದೆ ಮೂಢರಂತೆ ತೊಳರುತ್ತಿರುವಿರಿ. ವಶೀಕರಣವಂದರೆ ಏನು ಅಂತ ನಮಗೆ ಗೊತ್ತಿಲ್ಲದೇ ಮೂಢರಂತೆ ನೀವು ಅಹಂಕಾರವನ್ನು ತೋರಿಸುತ್ತಿರುವಿರಿ. ಆದರೆ ಕೂಡಲ ಸಂಗಮ ದೇವರನ್ನು ಸ್ಮರಿಸಿ ಓಂ ನಮಃ ಶಿವಾಯ ಎನ್ನುವುದೇ ಶ್ರೇಷ್ಠ ವಶೀಕರಣ ಮಂತ್ರ ಎಂದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 79. ಭವಬಂಧನ ದುರಿತಂಗಳ ಗೆಲುವೊಡೆ, ಓಂ ನಮಃ ಶಿವಾಯ ಶರಣೆಂದೊಡೆ ಸಾಲದೆ, ಹರ ಹರ ಶಂಕರ ಶಿವ ಶಂಕರ ಜಯ ಜಯ ಶಂಕರ ಶರಣೆ ಎನ್ನುತ್ತಿದ್ದೇನೆ, ಎನ್ನ ಪಾತಕ ಪರಿಹಾರ ಕೂಡಲ ಸಂಗಮ ದೇವ ಶರಣೆನ್ನುತ್ತಿದ್ದೇನೆ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಭವಬಂಧನ ದುರಿತಂಗಳ ಗೆಲುವೊಡೆ, ಓಂ ನಮಃ ಶಿವಾಯ ಶರಣೆಂದೊಡೆ ಸಾಲದೆ, ಹರ ಹರ ಶಂಕರ ಶಿವಶಂಕರ ಜಯ ಜಯ ಶಂಕರ ಶರಣೆನ್ನುತ್ತಿದ್ದೇನೆ, ಎನ್ನ ಪಾತಕ ಪರಿಹಾರ ಕೂಡಲ ಸಂಗಮ ದೇವ ಶರಣೆನ್ನುತ್ತಿದ್ದೇನೆ. ಈ ವಚನದ ಅರ್ಥವು, ಈ ಮಾಯಾ ಪ್ರಪಂಚದ ಕಷ್ಟಗಳನ್ನು ಗೆದ್ದು ಪಾರಾಗಲು ಓಂ ನಮಃ ಶಿವಾಯ ಶರಣು ಎಂದರೆ ಸಾಕು. ಹರ ಹರ ಶಂಕರ ಶಿವಶಂಭೋ ಶಂಕರ ಮುಂತಾಗಿ ಕೂಡಲ ಸಂಗಮನಾಥನ ನಾಮಾವಳಿ ಸ್ಮರಿಸಿ ವಂದಿಸುತ್ತಿದ್ದೇನೆ ನನ್ನ ಪಾಪ ನಿವಾರಣೆಗಾಗಿ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 80. ಎನ್ನ ಮನದಲ್ಲಿ ಮತ್ತೊಂದನರಿಯನಯ್ಯ, ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎನ್ನುತ್ತಿದ್ದೇನೆ, ಎನಗಿದೆ ಮಂತ್ರ ಎನಗಿದೆ ತಂತ್ರ ಎನಗಿದೆ ಜಪ ಕೂಡಲ ಸಂಗಮ ದೇವ, ನೀನೇ ಬಲ್ಲೆ ಎಲೆ ಲಿಂಗವೇ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಎನ್ನ ಮನದಲ್ಲಿ ಮತ್ತೊಂದನರಿಯನಯ್ಯ,
ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎನ್ನುತ್ತಿದ್ದೇನೆ. ಎನಗಿದೆ ಮಂತ್ರ, ಎನಗಿದೆ ತಂತ್ರ, ಎನಗಿದೆ ಜಪ, ಕೂಡಲ ಸಂಗಮ ದೇವ ನೀನೇ ಬಲ್ಲೆ ಎಲೆ ಲಿಂಗವೇ. ಈ ವಚನದ ಅರ್ಥವು ಶಿವಲಿಂಗ ಸ್ವರೂಪಿಯಾದ ಕೂಡಲ ಸಂಗಮನಾಥನೇ ಓಂ ನಮಃ ಶಿವಾಯ ಎನ್ನುವುದರ ಹೊರತು ನನಗೆ ಮತ್ತೇನೂ ತಿಳಿದಿಲ್ಲ. ಇದೇ ನನ್ನ ಮಂತ್ರ ತಂತ್ರವಾಗಿದೆ, ಸರ್ವ ಸಾಧನೆಯ ಜಪ ತಪವಾಗಿದೆ ನನಗೆ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 81. ಓಂ ನಮಃ ಶಿವಾಯ ಎಂಬ ಮಂತ್ರವ ಮೀರಲಮ್ಮದೆ ನಿಂದುದು ವೇದ. ಓಂ ನಮಃ ಶಿವಾಯ ಎಂಬ ಮಂತ್ರವ ಮೀರಲಂಬದೆ ನಿಂದುದು ಶಾಸ್ತ್ರ. ಓಂ ನಮಃ ಶಿವಾಯ ಎಂಬ ಮಂತ್ರವ ಮೀರಲಮ್ಮದೆ ನಿಂದುದು ತರ್ಕ. ಭಯಂಕರ ಭ್ರಮೆಗೊಂಡಿತ್ತು ಮಂತ್ರತಂತ್ರ, ಶಿವನಂತರನವನರಿಯದೆ ಚಿಂತಿಸುತ್ತಿದ್ದಿತ್ತು ಲೋಕ. ಕೂಡಲ ಸಂಗಮ ದೇವ ಶ್ವಪಚನ ಮೆರೆದೊಡೆ ಜಾತಿ ಭೇದವ ಮಾಡಲಮ್ಮವು. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಓಂ ನಮಃ ಶಿವಾಯ ಎಂಬ ಮಂತ್ರವ ಮೀರಿಲಮ್ಮದೆ ನಿಂದುದು ವೇದ. ಓಂ ನಮಃ ಶಿವಾಯ ಎಂಬ ಮಂತ್ರವ ಮೀರಿಲಮ್ಮದೆ ನಿಂದುದು ಶಾಸ್ತ್ರ. ಓಂ ನಮಃ ಶಿವಾಯ ಎಂಬ ಮಂತ್ರವ ಮೀರಲಮ್ಮದೆ ನಿಂದುದು ತರ್ಕ. ಭಯಂಕರ ಭ್ರಮೆಗೊಂಡಿತ್ತು ಮಂತ್ರತಂತ್ರ, ಶಿವನಂತವನರಿಯದೆ ಚಿಂತಿಸುತ್ತಿತ್ತು ಲೋಕ. ಕೂಡಲ ಸಂಗಮ ದೇವ ಶ್ವಪಚನ ಮೆರೆದೊಡೆ ಜಾತಿ ಭೇದವ ಮಾಡಲಮ್ಮವು. ಈ ವಚನದ ಅರ್ಥವು ಓಂ ನಮಃ ಶಿವಾಯ ಎಂಬ ಮಹಾಮಂತ್ರವು ಶಕ್ತಿಗೆ ಮೀರಲಾರದೆ ವೇದ ಶಾಸ್ತ್ರ ತರ್ಕಗಳು ಶರಣಾಗಿ ಮೌನ ಧರಿಸಿದವು. ಓಂ ನಮಃ ಶಿವಾಯ ಎಂಬ ಮಂತ್ರದ ಶಕ್ತಿಯ ಎದುರು ನಿಲ್ಲೋಕ್ಕೆ ವೇದ ಶಾಸ್ತ್ರ ತರ್ಕಗಳು ಆಗದೆ ಶರಣಾಗಿ ಮೌನ ಧರಿಸಿವೆ. ಮಂತ್ರತಂತ್ರಗಳಿಗೆ ಸಿದ್ಧಿ ಮುಕ್ತಿಯ ದಾರಿ ತೋರದೆ ಮಂತ್ರತಂತ್ರಗಳು ಬೇರೆ ಮಂತ್ರತಂತ್ರಗಳು ಸಿದ್ಧಿ ಮುಕ್ತಿಯ ದಾರಿ ತೋರದೆ ದಿಗ್ಭ್ರಮೆಗೊಂಡು ನಿಂತಿವೆ. ಶಿವನ ಸಾಕ್ಷಾತ್ಕಾರದ ಮಾರ್ಗವರಿಯದೆ ಲೋಕವೇ ಚಿಂತೆಯಲ್ಲಿತ್ತು. ಆದರೆ ಕೂಡಲ ಸಂಗಮ ದೇವನು ಕೀಳು ಮನುಜನಿಗೊಳಿದರೆ ಜಾತಿ ಭೇದವೆನಿಸಲು ಬಾರದು ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 82. ಬಿಳಿಯ ಕರಿಕೆ ಕಣಿಗಿಲಿಯಲೆಲೆಯು ತೊರೆಯ ತಡಿಯ ಮಳಲ ತಂದು ಗೌರಿಯ ನೋಡುವ ಬನ್ನಿರೆ. ಚಿಕ್ಕ ಮಕ್ಕಳೆಲ್ಲರೂ ನೆರೆದು ಅನುಪಮ ದಾನಿ ಕೂಡಲ ಸಂಗಮ ದೇವ ಗಂಡನಾಗಬೇಕೆಂದು. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಬಿಳಿಯ ಕರಿಕೆ ಕಣಿಗಿಲಿಲೆಲೆಯು ತೊರೆಯ ತಡಿಯ ಮಳಲ ತಂದು ಗೌರಿಯ ನೋಡುವ ಬನ್ನಿರೆ. ಚಿಕ್ಕ ಮಕ್ಕಳೆಲ್ಲರೂ ನೆರೆದು ಅನುಪಮ ದಾನಿ ಕೂಡಲ ಸಂಗಮ ದೇವ ಗಂಡನಾಗಬೇಕೆಂದು. ಈ ವಚನದ ಅರ್ಥವೇನೆಂದರೆ, ಬಿಳಿಯ ಹುಲ್ಲು ಕಣಿಗಿಳಿಲೆಲೆ ಬಿಳಿಯುಸುಕು ತಂದು ಕೂಡಲ ಸಂಗಮನಾಥನಂತವನೇ ತಮಗೆ ಗಂಡ ಸಿಗಲೆಂದು ಶ್ರೀ ಗೌರಿಯನ್ನು ನಾವು ಬಾಲಿಕೆಯರೆಲ್ಲ ಸೇರಿ ಪೂಜಿಸೋಣ ಬನ್ನಿರಿ ಎಂಬುದಾಗಿದೆ. ಮುಂದಿನ ವಚನ ಸಂಖ್ಯೆ 83. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ. ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ. ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ. ನಾಳಿನ ದಿನಕ್ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ. ಕೂಡಲ ಸಂಗಮ ದೇವನ ಪೂಜಿಸದ ಫಲ ನಿಮ್ಮದಯ್ಯ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಎಮ್ಮವರು ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ. ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ. ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ. ನಾಳಿನ ದಿನಕ್ಕೆ ಇಂದಿನ ದಿನ ಲೇಸೆಂದು ಹೇಳಿರಯ್ಯ. ಕೂಡಲ ಸಂಗಮ ದೇವನ ಪೂಜಿಸದ ಫಲ ನಿಮ್ಮದಯ್ಯ. ಈ ವಚನದ ಅರ್ಥವು ನಮ್ಮ ಶರಣರು ನುಡಿದಿದೇ ಶುಭಲಗ್ನ ಶುಭ ಸಮಯ. ಎಲ್ಲ ಶಕ್ತಿಗಳು ಅವರ ವಾಣಿಗೆ ಸಹಾಯಕ ಶಕ್ತಿಯಾಗಿ ನಿಲ್ಲುವುವು. ನಾಳೆ ಎನ್ನುತ್ತಾ ಕೂಡುವುದಕ್ಕಿಂತ ಈಗಲೇ ಕೂಡಲ ಸಂಗಮನಾಥನನ್ನು ಪೂಜಿಸಿ ಸತ್ಫಲವ ಪಡೆಯುವುದು ವಿಹಿತ ಎಂಬುದಾಗಿದೆ. ಅಂದರೆ ನಮ್ಮ ಶರಣರು ನುಡಿದಿದ್ದೇ ಶುಭ ಲಗ್ನ ಶುಭ ಸಮಯ. ಶಿವಶರಣರು ನುಡಿದಿದ್ದೇ ಶುಭ ಸಮಯ.
ಎಲ್ಲ ಶಕ್ತಿಗಳು ಅವರ ವಾಣಿಗೆ ಸಹಾಯಕ ಶಕ್ತಿಯಾಗಿ ನಿಲ್ಲುತ್ತವೆ. ಬೇರೆಲ್ಲ ಶಕ್ತಿಗಳು ಅವರ ವಾಣಿಗೆ, ಅವರ ಮಾತಿಗೆ ಸಹಾಯಕ ಶಕ್ತಿಯಾಗಿ ನಿಲ್ಲುತ್ತವೆ. ನಾಳೆ ಎನ್ನುತ್ತಾ ಕೂಡುವುದಕ್ಕಿಂತ ಹಿಂದೆ ಈಗಲೇ ಕೂಡಲ ಸಂಗಮನಾಥನನ್ನು ಪೂಜಿಸಿ ಸತ್ಫಲವ ಪಡೆಯುವುದು ಹಿತವಾಗಿದೆ ಎಂಬುದಾಗಿದೆ ಈ ವಚನದ ಅರ್ಥ. ಮುಂದಿನ ವಚನ ಸಂಖ್ಯೆ 84. ಪಾತಕ ಶತಕೋಟಿಯ ನೊರೆಸಲು ಸಾಲದೆ ಒಂದು ಶಿವನ ನಾಮ, ಸಾಲದೆ ಒಂದು ಹರನ ನಾಮ, ಕೂಡಲ ಸಂಗಮ ದೇವ ನಿಮ್ಮ ಉಂಡಿಗೆಯ ಪಶುವ ಮಾಡಿದೆಯಾಗಿ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಪಾತಕ ಶತಕೋಟಿಯ ನೊರೆಸಲು ಸಾಲದೆ ಒಂದು ಶಿವನ ನಾಮ, ಸಾಲದೆ ಒಂದು ಹರನ ನಾಮ, ಕೂಡಲ ಸಂಗಮ ದೇವ ನಿಮ್ಮ ಉಂಡಿಗೆಯ ಪಶುವ ಮಾಡಿದೆಯಾಗಿ. ಈ ವಚನದ ಅರ್ಥವು, ನನ್ನನ್ನು ನಿಮ್ಮ ಮುದ್ರೆಯೊತ್ತಿದ ಪಶುವನ್ನಾಗಿಸಿದ್ದರಿಂದ ಶತಕೋಟಿ ಪಾಪ ನನ್ನಿಂದಾದರೂ ನಿನ್ನ ಒಂದೇ ಒಂದು ನಾಮಸ್ಮರಣೆ ಸಾಕು, ಅವೆಲ್ಲವೂ ಪರಿಹಾರವಾಗುತ್ತವೆ. ಪಶು ಸಮಾನವಾದ ನನ್ನ ದೋಷಗಳನ್ನು ನಿನ್ನ ನಾಮಾಮೃತದಿಂದ ದೂರ ಮಾಡು ಕೂಡಲ ಸಂಗಮನಾಥ ಎಂಬುದಾಗಿದೆ. ಮುಂದಿನ ವಚನ ಸಂಖ್ಯೆ 85. ಲಿಂಗದ ಉಂಡಿಗೆಯ ಪಶುವಾನನಯ್ಯ, ವೇಷಧಾರಿಯಾನು ಉದರ ಪೋಷಕನಾನಯ್ಯ, ಕೂಡಲ ಸಂಗನ ಶರಣರ ಧರ್ಮದ ಕವಿಲೆಯಾನು. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಲಿಂಗದ ಉಂಡಿಗೆಯ ಪಶುವಾನನಯ್ಯ, ವೇಷಧಾರಿಯಾನು ಉದರ ಪೋಷಕನಾನಯ್ಯ, ಕೂಡಲ ಸಂಗನ ಶರಣರ ಧರ್ಮದ ಕವಿಲೆಯಾನು. ಈ ವಚನದ ಅರ್ಥವು, ಲಿಂಗ ಮುದ್ರೆಯುಳ್ಳ ಪಶು ನಾನು, ವೇಷ ಧರಿಸಿಕೊಂಡು ಬಂದವನು, ನಾನು ಹೊಟ್ಟೆಯ ಪಾಡಿಗೆ ಹೋರಾಡುವವನು, ಕೂಡಲ ಸಂಗಮನಾಥನ ಸದ್ಭಕ್ತ ಶರಣರ ಧರ್ಮದ ಆಕಳು ನಾನು, ಅದರ ಮಗು ನಾನು. ಅವರು ನನಗೇನಾದರೂ ತಿನ್ನಿಸಲಿ, ಎಲ್ಲಿಯಾದರೂ ಕಟ್ಟಲಿ, ಹೇಗಾದರೂ ಉಪಯೋಗಿಸಿಕೊಳ್ಳಲಿ. ಅಂದರೆ ಶಿವನ ಮುದ್ರೆಯುಳ್ಳ ಪಶು ನಾನು, ಲಿಂಗ ಮುದ್ರೆಯುಳ್ಳ ಪಶು ನಾನು, ಹಸು ದನ ಕರು ನಾನು. ವೇಷ ಧರಿಸಿಕೊಂಡು ಇಲ್ಲಿಗೆ ಬಂದಿದ್ದೇನೆ, ಹೊಟ್ಟೆ ಪಾಡಿಗಾಗಿ ನಾನು ಹೋರಾಡುತ್ತಿದ್ದೇನೆ. ಕೂಡಲ ಸಂಗಮನಾಥನ ಶರಣರ ಸದ್ಭಕ್ತರ ಧರ್ಮದ ಆಕಳು ನಾನು. ಅವರು ನನಗೇನಾದರೂ ತಿನ್ನಿಸಲಿ, ಎಲ್ಲಿಯಾದರೂ ಇಡಲಿ, ಹೇಗಾದರೂ ಇಡಲಿ, ನನ್ನನ್ನು ಹೆಂಗಾದರೂ ಉಪಯೋಗಿಸಿಕೊಳ್ಳಲಿ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 86. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ನಮಃ ಶಿವಾಯ. ಶಿವಾಯ ಶರಣಂ ದಿತ್ತು ಲಲಾಟಲಿಖಿತ ಬರೆದ ಬಳಿಕ ಪಲ್ಲಟವ ಮಾಡಬಾರದು ಎನ್ನ ಉರದ ಉಂಡೆಗೆ ಸಿರದ ಅಕ್ಷರ ಕೂಡಲ ಸಂಗಯ್ಯ ಶರಣೆಂದಿತ್ತು. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಓಂ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ ಶರಣೆಂದಿತ್ತು ಲಲಾಟಲಿಖಿತ ಬರೆದ ಬಳಿಟ ಪಲ್ಲಟವ ಮಾಡಬಾರದು ಎನ್ನ ಉರದ ಉಂಡೆಗೆ ಸಿರದ ಅಕ್ಷರ ಕೂಡಲ ಸಂಗಯ್ಯ ಶರಣೆಂದಿತ್ತು. ಈ ವಚನದ ಅರ್ಥವು, ಹಣೆ ಬರಹ ಒಮ್ಮೆ ಬರೆದುದು ಬದಲಾಗದಿರಬಹುದು, ಆದರೆ ನನ್ನ ಎದೆಯ ಮುದ್ರೆ ಕಂಠಧ್ವನಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಕೂಡಲ ಸಂಗಮನಾಥ ಎನ್ನುತ್ತಿದ್ದರೆ ಆ ಹಣೆ ಬರಹವೇ ಎಷ್ಟೇ ಕೇಡಿದ್ದರೂ ನನ್ನನ್ನು ಕೆಡಿಸಲು ಸಾಧ್ಯವಿಲ್ಲ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 87. ಅಡ್ಡ ವಿಭೂತಿ ಇಲ್ಲದರ ಮುಖ ಹೊಲ್ಲ, ನೋಡಲಾಗದು ಲಿಂಗ ದೇವರಿಲ್ಲದ ಠಾವು ನರವಿಂದ್ಯ, ಹೋಗಲಾಗದು ದೇವ ಭಕ್ತರಿಲ್ಲ ದೂರಿಸಿನೇ ಹಾಳು ಕೂಡಲ ಸಂಗಮ ದೇವ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಅಡ್ಡ ವಿಭೂತಿ ಇಲ್ಲದರ ಮುಖ ಹೊಲ್ಲ, ನೋಡಲಾಗದು ಲಿಂಗ ದೇವರಿಲ್ಲದ ಠಾವು ನರವಿಂದ್ಯ, ಹೋಗಲಾಗದು ದೇವ ಭಕ್ತರಿಲ್ಲ ದೂರಿಸಿನೇ ಹಾಳು ಕೂಡಲ ಸಂಗಮನಾಥ. ಈ ವಚನದ ಅರ್ಥವು, ಹೇ ಕೂಡಲ ಸಂಗಮನಾಥನೇ, ಹಣೆಗೆ ತ್ರಿಪುಂಡ್ರ ಅಂದರೆ ವಿಭೂತಿ ಇಲ್ಲದವನ ಮುಖ ನೋಡಲಿಕ್ಕೆ ನೋಡಲಾಗದು, ನೋಡಬಾರದು. ಲಿಂಗ ಧರಿಸಿದ ನರನ ದೇಹವು ಕಗ್ಗಾಡು. ಶಿವಭಕ್ತರಿಲ್ಲದ ನಗರ ಗ್ರಾಮಗಳು ಕೀಳು ಮತ್ತು ಹಾಳು.
ಲಿಂಗಧಾರಿ ಸದ್ಭಕ್ತರಿರುವ ಪ್ರದೇಶ ಪರಮಾತ್ಮನ ನಿವಾಸ. ಹಣೆಗೆ ಅಡ್ಡವಾಗಿ 3 ಬೆರಳು ವಿಭೂತಿ ರುದ್ರಾಕ್ಷಿ ಧರಿಸಿದ ಶರಣರು ವೇಷದವರೇ ಆಗಿದ್ದರೂ ನನ್ನ ಮನಸ್ಸು ಅವರನ್ನು ನಂಬುವುದು, ಯಾವ ಸಂದೇಹಕ್ಕೂ ಆಸ್ಪದವಿಲ್ಲದಂತೆ ನಂಬುವುದು. ಭಸ್ಮವಿಲ್ಲದ ಎಂಥ ಮಹಾನ್ ವ್ಯಕ್ತಿಯನ್ನೂ ನಾನು ನಂಬಲಾರೆ ಕೂಡಲ ಸಂಗಮನಾಥ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 89. ಆರಾಧ್ಯ ಪ್ರಾಣಲಿಂಗವೆಂದರಿದು ಪೂರ್ವ ಗುಣವಳಿದು ಪುನರ್ಜಾತಕನಾದ ಬಳಿಕ ಸಂಸಾರ ಬಂಧುಗಳನ್ನೆರೆಂದೊಡೆ ನಂಟ ಭಕ್ತಿ ನಾಯಕ ನರಕ ಇಂತೆಂದುದು ಕೂಡಲ ಸಂಗಣ ವಚನ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಆರಾಧ್ಯ ಪ್ರಾಣಲಿಂಗವೆಂದರಿದು ಪೂರ್ವ ಗುಣವಳಿದು ಪುನರ್ಜಾತಕನಾದ ಬಳಿಕ ಸಂಸಾರ ಬಂಧುಗಳನ್ನೆರೆಂದೊಡೆ ನಂಟ ಭಕ್ತಿ ನಾಯಕ ನರಕ ಇಂತೆಂದುದು ಕೂಡಲ ಸಂಗನ ವಚನ. ಈ ವಚನದ ಅರ್ಥವು ಹಿಂದಿನ ಧರ್ಮ ನೀತಿ ಆಚಾರ ವಿಚಾರಗಳನ್ನೆಲ್ಲವನ್ನೂ ಬಿಟ್ಟು ಪ್ರಾಣಲಿಂಗವೆಂಬ ಅನುದಿನ ಆರಾಧಿಸಬೇಕೆಂದಿತು. ಮತ್ತೊಂದು ಜನ್ಮಕ್ಕೆ ಬಂದಂತಾದ ಮೇಲೆ ಹಿಂದಿನ ಧರ್ಮದ ಬಂಧು ಬಳಗವನ್ನು ಮತ್ತೇಕೆ ನೆನೆದು ನರಕಕ್ಕೆ ಹೋಗಲಿ ಕೂಡಲ ಸಂಗಮ ನಾಥ ಎಂಬುದಾಗಿದೆ. ಮುಂದಿನ ವಚನ ಸಂಖ್ಯೆ 90. ತಾಳಮರದ ಕೆಳಗೆ ಒಂದು ಹಾಲ ಹರವಿಯರ್ದೊಡೆ ಅದು ಹಾಲ ಹರವಿಯನ್ನರು ಸುರೆಯ ಹರವಿಂಬರು ಈ ಭಾವನಿಂದೆಯ ಮಾಣಿಸ ಕೂಡಲ ಸಂಗಮ ದೇವ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ತಾಳಮರದ ಕೆಳಗೆ ಒಂದು ಹಾಲ ಹರವಿಯಿರ್ದೊಡೆ ಅದು ಹಾಲ ಹರವಿಯನ್ನರು ಸುರೆಯ ಹರವಿಯೆಂಬರು ಈ ಭಾವನಿಂದೆಯ ಮಾಣಿಸ ಕೂಡಲ ಸಂಗಮ ದೇವ. ಈ ವಚನದ ಅರ್ಥವು ತಾಳೆಯ ಮರದ ಕೆಳಗೆ ಒಂದು ಹಾಲಿನ ಗಡಿಗೆ ಇದ್ದರೂ ಅದಕ್ಕೆ ಹಾಲಿನ ಹರವಿ ಎಂದು ಒಪ್ಪದೆ ಸೇಂದಿ ಎನ್ನುವರು. ಅಂದರೆ ಈಚಲು ಮರದ ಕೆಳಗೆ ಒಂದು ಹಾಲಿನ ಗಡಿಗೆ ಇದ್ದರೂ ಸಹ ನಾವು ಜನರು ಅದನ್ನು ಹಾಲಿನ ಹರವಿ ಹಾಲಿನ ಮಡಿಕೆ ಅಂತ ಅನ್ನೋದಿಲ್ಲ, ಅದನ್ನು ಸೇಂದಿ ಅಂತಲೇ ಕರೀತಾರೆ. ಅಂತೆಯೇ ಲಂಪಟ ಸಂಸಾರದಲ್ಲಿ ಜನಿಸಿದ ನಾನು ನಿನ್ನನ್ನೇ ಅನುದಿನವೂ ನೆನೆಯುತ್ತಿದ್ದು ಕೆಸರಿನಲ್ಲಿನ ಕಮಲದಂತೆ ಬಾಳಿದರೂ ಜನರ ಭಾವನೆ ಕೆಟ್ಟದಾಗಿಯೇ ಇರುವುದನ್ನು ದೂರ ಮಾಡು ಕೂಡಲ ಸಂಗಮ ದೇವ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 91. ಸುಪಥ ಮಂತ್ರದುಪದೇಶವ ಕಲಿತು ಯುಕ್ತಿಗೆಟ್ಟು ನಡೆವಿರಯ್ಯ ತತ್ವಮಸಿ ಎಂಬುದನರಿದು ಕತ್ತಲೆದೊಡವಿರಯ್ಯ ವೇದ ವಿಪ್ರರ ವಿಚಾರಿಸಿ ನೋಡಲು ಉಪದೇಶ ಪರೀಕ್ಷೆ ನಾಯಕ ನರಕ ಎಂಬುದು ಕೂಡಲ ಸಂಗನ ವಚನದ ಸೂಚನೆ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಸುಪಥ ಮಂತ್ರದುಪದೇಶವ ಕಲಿತು ಯುಕ್ತಿಗೆಟ್ಟು ನಡೆವಿರಯ್ಯ ತತ್ವಮಸಿ ಎಂಬುದನರಿದು ಕತ್ತಲೆ ದೊಡವಿರಯ್ಯ ವೇದ ವಿಪ್ರರ ವಿಚಾರಿಸಿ ನೋಡಲು ಉಪದೇಶ ಪರೀಕ್ಷೆ ನಾಯಕ ನರಕ ಎಂಬುದು ಕೂಡಲ ಸಂಗನ ವಚನದ ಸೂಚನೆ. ಈ ವಚನದ ಅರ್ಥವು ಸ್ವರ್ಗದಾರಿಯನ್ನು ಸಾಧಿಸಬಲ್ಲ ಶ್ರೇಷ್ಠ ಮಂತ್ರೋಪದೇಶವನ್ನು ಸದ್ಗುರುವಿನಿಂದ ಪಡೆದು ಅಜ್ಞಾನ ಮಾರ್ಗದಲ್ಲಿ ನಡೆಯುವಿರಿ. ಅಂದರೆ ಸ್ವರ್ಗವನ್ನೇ ಸಾಧಿಸಬಲ್ಲ ಶ್ರೇಷ್ಠ ಮಂತ್ರೋಪದೇಶವನ್ನು ನಾವು ಸದ್ಗುರುವಿನಿಂದ ಕಲಿತ ಮೇಲೂ ಸದ್ಗುರುವಿನಿಂದ ಪಡೆದ ಮೇಲೂ ಅಜ್ಞಾನ ಮಾರ್ಗದಲ್ಲೇ ನಡೆಯುತ್ತಿದ್ದೇವೆ. ನಾನೇ ಬ್ರಹ್ಮ, ನನ್ನೊಳಗೆ ಪರಮಾತ್ಮ ಎಂಬ ಸುಜ್ಞಾನವನ್ನರಿತು ಕತ್ತಲೆಯಲ್ಲುಳಿವಿರಿ. ಎಂದರೆ ನಾನೇ ಬ್ರಹ್ಮ, ನನ್ನೊಳಗೆ ಪರಮಾತ್ಮನಿದ್ದಾನೆ ಎಂಬ ಸುಜ್ಞಾನವನ್ನು ಅರಿತರೂ ಸಹ ನಾವು ಕತ್ತಲೆಯಲ್ಲೇ ಉಳಿದುಕೊಂಡಿದ್ದೇವೆ. ಇಷ್ಟಾಗಿಯೂ ವೇದ ನಂಬಿದ ಬ್ರಾಹ್ಮಣರನ್ನು ಈ ಬಗ್ಗೆ ವಿಚಾರಿಸಿ ಉಪದೇಶ ದ್ರೋಹದ ನರಕಕ್ಕೀಡಾಗದಿರಿ. ಇಷ್ಟಾದ ಮೇಲೂ ಸಹ ವೇದ ನಂಬಿದ ಬ್ರಾಹ್ಮಣರನ್ನು ಈ ಬಗ್ಗೆ ವಿಚಾರಿಸಿ ಉಪದೇಶ ದ್ರೋಹದ ನರಕಕ್ಕೀಡಾಗದಿರಿ ಎಂಬುದೇ ಸಂಗಮ ದೇವನ ನುಡಿ ಸಲಹೆಯಾಗಿದೆ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 92. ಕುಂಬಳಕಾಯಿಗೆ ಕಬ್ಬುನದ ಕಟ್ಟ ಕೊಟ್ಟರೆ ಕೊಳೆವುದಲ್ಲದೆ ಬಲು ಆಗಬಲ್ಲುದೆ
ಆಳಿ ಮನದವಂಗೆ ಶಿವದೀಕ್ಷೆಯ ಕೊಟ್ಟರೆ ಭಕ್ತಿಯಂತುಹುದೋ ಮುನ್ನಿನಂತೆ ಕೂಡಲ ಸಂಗಯ್ಯ ಮನಹೀನನ ಮೀಸಲ ಕಾಯ್ದಿರಿಸಿದಂತೆ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಕುಂಬಳಕಾಯಿಗೆ ಕಬ್ಬುನದ ಕಟ್ಟ ಕೊಟ್ಟರೆ ಕೊಳೆವುದಲ್ಲದೆ ಬಲುಹಾಗಬಲ್ಲುದೆ. ಅಳಿಮನದವಂಗೆ ಶಿವದೀಕ್ಷೆಯ ಕೊಟ್ಟರೆ ಭಕ್ತಿಯಂತಹುದೋ ಮುನ್ನಿನಂತೆ ಕೂಡಲ ಸಂಗಯ್ಯ ಮನಹೀನನ ಮೀಸಲ ಕಾಯ್ದಿರಿಸಿದಂತೆ. ಈ ವಚನದ ಅರ್ಥವು ಕುಂಬಳಕಾಯಿಗೆ ಕಬ್ಬಿಣ ಹೊದಿಕೆ ಹಾಕಿದರೆ ಕೊಳೆತು ಹೋಗದೆ ಬಲಿತು ದೊಡ್ಡದಾದೀತೆ. ಕುಂಬಳಕಾಯಿಗೆ ಕಬ್ಬಿನ ಹೊದಿಕೆಯನ್ನು ನಾವು ಹಾಕಿದರೆ ಅದು ಕೊಳೆತು ಹೋಗುತ್ತೆ ಹೊರತು ಅದು ಬಲಿತು ದೊಡ್ಡದು ಆಗೋದಿಲ್ಲ. ಪಾಪಾತ್ಮನಿಗೆ ಲಿಂಗ ದೀಕ್ಷೆ ಕೊಟ್ಟರೆ, ಪಾಪವನ್ನು ಮಾಡಿರುವಂಥ ವ್ಯಕ್ತಿಗಳಿಗೆ, ಪಾಪಾತ್ಮನಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟರೆ ಅವನಲ್ಲಿ ಭಕ್ತಿ ಬೆಳೆದು ಮುಕ್ತಿದಾರಿ ಸಿಗಲು ಸಾಧ್ಯವೇ? ಕೂಡಲ ಸಂಗಮನಾಥ ಬಾಹ್ಯ ಆಡಂಬರ ದೀಕ್ಷೆಗಿಂತ ಮನದ ಪರಿಶುದ್ಧತೆ ಅಗತ್ಯ ಮನುಷ್ಯರಿಗೆ, ಮಾನವರಿಗೆ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 93. ಸಗಣೆಯ ಬೆಣಕಂಗೆ ಸಂಪಿಗೆ ಎರಳಲ್ಲಿ ಪೂಜಿಸಿದರೆ ರಂಜನೆಯಲ್ಲದೆ ಅದರ ಗುಂಜಳ ಬಿಡದಣ್ಣ. ಮಣ್ಣ ಪುತ್ತಳಿಯ ಮಾಣದೆ ಜಲದಲ್ಲಿ ತೊಳೆದರೆ ನಿಚ್ಚಕ್ಕೆ ಕೆಸರಹುದಲ್ಲದೆ ಅದರುಚ್ಚಗ ಬಿಡದಣ್ಣ. ಲೋಕದ ಮಾನವಂಗೆ ಶಿವದೀಕ್ಷೆಯ ಕೊಟ್ಟರೆ ಕೆಟ್ಟವನೇಕೆ ಶಿವಭಕ್ತನಹುನು ಕೂಡಲ ಸಂಗಮ ದೇವ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಸಗಣೆಯ ಬೆಣಕಂಗೆ ಸಂಪಿಗೆ ಎರಳಲ್ಲಿ ಪೂಜಿಸಿದರೆ ರಂಜನೆಯಲ್ಲದೆ ಅದರ ಗುಂಜಳ ಬಿಡದಣ್ಣ. ಮಣ್ಣ ಪುತ್ತಳಿಯ ಮಾಣದೆ ಜಲದಲ್ಲಿ ತೊಳೆದರೆ ನಿಚ್ಚಕ್ಕೆ ಕೆಸರಹುದಲ್ಲದೆ ಅದರುಚ್ಚಗ ಬಿಡದಣ್ಣ. ಲೋಕದ ಮಾನವಂಗೆ ಶಿವದೀಕ್ಷೆಯ ಕೊಟ್ಟರೆ ಕೆಟ್ಟವನೇಕೆ ಶಿವಭಕ್ತನಹುನು ಕೂಡಲ ಸಂಗಮ ನಾಥ. ಈ ವಚನದ ಅರ್ಥವು ಸಗಣೆಯ ಗಣಪತಿಯನ್ನು ನಾವು ಸಂಪಿಗೆ ಹೂಗಳಿಂದ ಪೂಜಿಸಿದರೂ ಸಹ ಅದು ಜೊಳ್ಳು ಪೊಳ್ಳು ಆನಂದವೇ ವಿನಃ ಆ ಸಗಣಿಯ ಗೊಡ್ಡು ವಾಸನೆ ಹೋಗುವುದಿಲ್ಲ. ಅದೇ ರೀತಿ ಮಣ್ಣಿನ ಗೊಂಬೆ ಮಾಡಿ ನೀರಿನಿಂದ ತೊಳೆದರೆ ಅದು ಮಣ್ಣು ಕರಗಿ ರಾಡಿಯಾಗುತ್ತದೆ ವಿನಃ ದೈವತ್ವ ಮಣ್ಣಿನ ಗೊಂಬೆಗೆ ಬರುವುದಿಲ್ಲ. ಹೀಗೆ ಜಗತ್ತಿನಲ್ಲಿ ಹೀನರಿಗೆ ಲಿಂಗಧಾರಣ ಮಾಡಿದರೆ ಶಿವಭಕ್ತನು ಎನಿಸಬಹುದೇ? ನಾವು ಹೀನರಿಗೆ, ಬುದ್ಧಿಹೀನರಿಗೆ, ಭಕ್ತಿಹೀನರಿಗೆ ಲಿಂಗಧಾರಣೆ ಮಾಡಿದರೂ ಸಹ ಅವನು ಶಿವಭಕ್ತನು ಎನಿಸಬಲ್ಲನೆ ಕೂಡಲ ಸಂಗಮನಾಥ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 94. ಕಬ್ಬುನದ ಕೊಡಗವ ಪರುಷ ಮುಟ್ಟಲು ಹೊನ್ನಾದರೇನು ಮತ್ತೇನಾದರೇನು ತನ್ನ ಮುನ್ನಿಹ ರೂಹ ಬಿಡದನ್ನಕ್ಕ ಕೂಡಲ ಸಂಗಮ ದೇವ ನಿಮ್ಮ ನಂಬಿಯೂ ನಂಬದ ಢಂಬಕರಿಗಯ್ಯ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಕಬ್ಬುನದ ಕೊಡಗವ ಪರುಷ ಮುಟ್ಟಲು ಹೊನ್ನಾದರೇನು ಮತ್ತೇನಾದರೇನು ತನ್ನ ಮುನ್ನಿಹ ರೂಢ ಬಿಡದನ್ನಕ್ಕ ಕೂಡಲ ಸಂಗಮ ದೇವ ನಿಮ್ಮ ನಂಬಿಯೂ ನಂಬದ ಢಂಬಕರಿಗಯ್ಯ. ಈ ವಚನದ ಅರ್ಥವು ಕಬ್ಬಿಣದ ಮಂಗನಿಗೆ ಪರುಷಮಣಿ ಸ್ಪರ್ಶಿಸಿ ಅದು ಬಂಗಾರದ್ದಾದರೆ ಏನಂತೆ, ಆ ಮಂಗನಿಗೆ ಬೆಲೆ ಇದೆಯೇ ಸಂಗಮನಾಥ? ನಿಮ್ಮನ್ನರಿತು ನಿಮ್ಮನ್ನು ನಂಬದ ತೆರೆದ ನುಡಿ ಇಲ್ಲದ ತಮ್ಮ ಜನ್ಮ ಹೇಯ ಗುಣ ಬಿಡದ ಡಾಂಬಿಕರಿಗೆ ಒಳಿತಾಗುವುದೇ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 95. ತನುವಿನಲ್ಲೊಂದಿಟ್ಟು ಮನದಲ್ಲೆರಟ್ಟಿದರೆ ಬಲ್ಲನೊಲ್ಲನಯ್ಯ ಲಿಂಗವು ಬಲ್ಲನೊಲ್ಲನಯ್ಯ ಪರಚಿಂತೆಯ ನೊಲ್ಲ ಕೂಡಲ ಸಂಗಮ ದೇವ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ತನುವಿನಲ್ಲೊಂದಿಟ್ಟು ಮನದಲ್ಲೆರಡಿಟ್ಟರೆ ಬಲ್ಲನೊಲ್ಲನಯ್ಯ ಲಿಂಗವು ಬಲ್ಲನೊಲ್ಲನಯ್ಯ ಪರಚಿಂತೆಯ ನೊಲ್ಲ ಕೂಡಲ ಸಂಗಮ ದೇವ. ಈ ವಚನದ ಅರ್ಥವು ದೇಹದ ಮೇಲೆ ಸದಾಚಾರದ ಶಪಥವಿಟ್ಟು ಲಿಂಗ ಧರಿಸಿ ಮನಃಪೂರ್ವಕ ಪರಿಶುದ್ಧನಾಗದೆ ದುರ್ಬುದ್ಧಿಗಳನ್ನೇ ಇಟ್ಟುಕೊಂಡ್ರೆ, ಅಂದರೆ
ದೇಹದ ಮೇಲೆ ಸದಾಚಾರದ ಶಪಥವಿಟ್ಟು ಆ ಲಿಂಗ ಧರಿಸಿ ಒಳ್ಳೆಯ ಆಚಾರಗಳನ್ನು ಹೊರಗಡೆ ತೋರಿಸಿ ಆ ಲಿಂಗವನ್ನು ಧರಿಸಿ ಮನಃಪೂರ್ವಕವಾಗಿ ಅವರು ಶುದ್ಧರಾಗದಿದ್ದರೆ, ದುರ್ಬುದ್ಧಿಗಳನ್ನೇ ಇಟ್ಟುಕೊಂಡರೆ, ಸುಳ್ಳುಗಳನ್ನು ಹೇಳಿದರೆ ಎಲ್ಲವನ್ನೂ ಬಲ್ಲ ಸರ್ವಜ್ಞನಾದ ಆ ಲಿಂಗ ಪರಮಾತ್ಮನು ಮೆಚ್ಚಲಾರ. ಅಂಥವರು ಸಂಗಮನಾಥನ ಪಾಲಿಗೆ ಪರಕೀಯರೇ ಎಂದು ಸ್ವಂತದ್ದವರಲ್ಲ. ಅಂಥವರ ಚಿಂತೆಯನ್ನು ಬೇಡಿಕೆಯನ್ನೇ ಕೇಳಲಾರ ಸಂಗಮನಾಥನು ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 96. ಒಳಗೆ ಕುಟಿಲ, ಹೊರಗೆ ವಿನಯವಾಗಿ ಭಕ್ತರೆನಿಸಿಕೊಂಬವರ ಬಲ್ಲನೊಲ್ಲನಯ್ಯ ಲಿಂಗವು. ಅವರು ಸತ್ಪಥಕ್ಕೆ ಸಲ್ಲರಯ್ಯ. ಒಳ ಹೊರಗೊಂದಾದವರಿಗೆ ಅಳಿಯಾಸೆದೋರಿ ಬಿಸಾಡುವನವರ ಜಗದೀಶ ಕೂಡಲ ಸಂಗಮ ದೇವ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಒಳಗೆ ಕುಟಿಲ, ಹೊರಗೆ ವಿನಯವಾಗಿ ಭಕ್ತರೆನಿಸಿಕೊಂಬವರ ಬಲ್ಲನೊಲ್ಲನಯ್ಯ ಲಿಂಗವು. ಅವರು ಸತ್ಪಥಕ್ಕೆ ಸಲ್ಲರಯ್ಯ. ಒಳ ಹೊರಗೊಂದಾದವರಿಗೆ ಅಳಿಯಾಸೆದೋರಿ ಬೀಸಾಡುವನವರ ಜಗದೀಶ ಕೂಡಲ ಸಂಗಮ ದೇವ. ಈ ವಚನದ ಅರ್ಥವು ಹೃದಯದೊಳಗೆ ಮೋಸ ವಂಚನೆಯನ್ನಿಟ್ಟುಕೊಂಡು ಬಹಿರಂಗದಲ್ಲಿ ಭಕ್ತಿ ವಿನಯ ತೋರಿಸುವ ಡಾಂಬಿಕ ಭಕ್ತರನ್ನು ಸರ್ವಜ್ಞ ಲಿಂಗದೇವರು, ಎಲ್ಲವನ್ನೂ ಬಲ್ಲಂತಹ ಲಿಂಗದೇವನು ಅವರನ್ನು ಎಂದಿಗೂ ಮೆಚ್ಚುವುದಿಲ್ಲ. ಜಗದ್ರಕ್ಷಕನಾದ ಸಂಗಮನಾಥನು ಅಂಥ ಒಳ ಹೊರಗೊಂದೇ ಇಲ್ಲದವರಿಗೆ ವಿಷಯಾಭಿಲಾಷೆಗೆ ಹಚ್ಚಿ ದೂರ ಮಾಡಿಬಿಡುತ್ತಾನೆ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 97. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ. ತನವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯನೊಡೆಯನಿಲ್ಲ ಕೂಡಲ ಸಂಗಮ ದೇವ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ. ತನವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ. ಈ ವಚನದ ಅರ್ಥವು ವಿವೇಕವಿದ್ದು ಮಾನವನ ದೇಹದಲ್ಲಿ ವಿಷಯ, ಮೋಸ, ಅನಾಚಾರದ ಕಸ ಕೊಳೆ ತುಂಬಿಕೊಂಡಿರುವವರಿಗೆ ಜ್ಞಾನ ಹೊಂದಿದ್ದೂ ಸಹ ಇನ್ನೊಬ್ಬರ ಮೇಲಿನ ದ್ವೇಷ, ಮೋಸ, ಸುಳ್ಳು, ಅನಾಚಾರಗಳನ್ನು ತುಂಬಿಕೊಂಡಿರುವವರಿಗೆ ವಿವೇಕ ಜ್ಞಾನವಿದೆ ಅಂತ ನಾವು ಕರೆಯೋದಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ದೇಹಾದ್ಯಂತ ಸುಳ್ಳು, ಮೋಸ, ಮನಸ್ಸಿನಲ್ಲಿ ದುರ್ವಿಚಾರ ತುಂಬಿಕೊಂಡ ಆ ವ್ಯಕ್ತಿ ಎಂಬ ಮನೆಯಲ್ಲಿ ವಿವೇಕ, ಸುಕೃತ, ಪುಣ್ಯವಿಲ್ಲವೆಂದು ಸಂಗಮನಾಥನು ತಿಳಿದು ಅಂಥವನನ್ನು ತುಳಿದು ಬಿಡುತ್ತಾನೆ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 98. ಓಡೆತ್ತ ಬಲ್ಲದು ಅವಲಕ್ಕಿಯ ಸವಿಯ, ಕೋಡಗ ಬಲ್ಲುದೆ ಸೆಳೆ ಮಂಚದ ಸುಖವ. ಕಾಗೆ ನಂದನ ಬದನದೊಳಗಿರ್ದರೇನು ಕೋಗಿಲೆಯಾಗಬಲ್ಲದೆ, ಹೇಳ ಕೊಳನ ತಡಿಯಲ್ಲೊಂದು ಹೊರಸು ಕುಳ್ಳಿರ್ದರೇನು ಗಳಹಂಸಿಯಾಗಬಲ್ಲದೆ ಕೂಡಲ ಸಂಗಮ ದೇವ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಓಡೆತ್ತ ಬಲ್ಲದು ಅವಲಕ್ಕಿಯ ಸವಿಯ, ಕೋಡಗ ಬಲ್ಲುದೆ ಸೆಳೆ ಮಂಚದ ಸುಖವ. ಕಾಗೆ ನಂದನ ಬದನದೊಳಗಿರ್ದರೇನು ಕೋಗಿಲೆಯಾಗಬಲ್ಲದೆ, ಹೇಳ ಕೊಳನ ತಡಿಯಲ್ಲೊಂದು ಹೊರಸು ಕುಳ್ಳಿರ್ದರೇನು ಗಳಹಂಸಿಯಾಗಬಲ್ಲುದೆ ಕೂಡಲ ಸಂಗಮ ದೇವ. ಈ ವಚನದ ಅರ್ಥವು ಅನುದಿನವೂ ಸಹವಾಸವಿರುವ ಹಂಚಿಗೆ ಅವಲಕ್ಕಿಯ ರುಚಿ ತಿಳಿಯಬಹುದೇ, ಹಾಗೆಯೇ ತೂಗು ಮಂಚ ಜೀಕುವ ಆನಂದವನ್ನು ಮಂಗ ಅನುಭವಿಸಬಲ್ಲುದೆ ಕೂಡಲ ಸಂಗಮ ದೇವ. ಕಾಗೆಯು ನಂದನವನದಲ್ಲಿ ಬೀಡು ಬಿಟ್ಟರೆ ಕೋಗಿಲೆಯಾಗಲು ಸಾಧ್ಯವೇ? ಸರೋವರದ ದಂಡೆಯಲ್ಲಿ ಕುಳಿತ ಮಾತ್ರಕ್ಕೆ ಮೀನಭಕ್ಷಕ ಪಕ್ಷಿ ರಾಜಹಂಸ ಎನಿಸಬಹುದೇ ಹೇಳಿ ಎಂದು ಬಸವಣ್ಣನವರು ಸಂಗಮನಾಥನಲ್ಲಿ ಪ್ರಶ್ನೆಯನ್ನು ಇಡುತ್ತಾರೆ. ಮುಂದಿನ ವಚನ ಸಂಖ್ಯೆ 99. ಎನಿಸು ಕಾಲ ಕಲ್ಲು ನೀರೊಳಗಿರ್ದರೇನು ನೆನೆದು ಮೃದುವಾಗಬಲ್ಲುದೆ,
ಎನಿಸು ಕಾಲ ನಿಮ್ಮ ಪೂಜಿಸಿ ಏವೆನಯ್ಯ ಮನದಲ್ಲಿ ದೃಢವಿಲ್ಲದನ್ನಕ್ಕ ನಿಧಾನವ ಕಾಯ್ದಿರ್ದ ಬೆಂತರನಂತೆ ಅದರ ವಿಧಿಯನಗಾಯಿತ್ತು ಕೂಡಲ ಸಂಗಮ ದೇವ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಎನಿಸು ಕಾಲ ಕಲ್ಲು ನೀರೊಳಗಿದ್ದರೇನು ನೆನೆದು ಮೃದುವಾಗಬಲ್ಲುದೆ. ಎನಿಸು ಕಾಲ ನಿಮ್ಮ ಪೂಜಿಸಿ ಏವೆನಯ್ಯ ಮನದಲ್ಲಿ ದೃಢವಿಲ್ಲದನ್ನಕ್ಕ ನಿಧಾನವ ಕಾಯ್ದಿದ್ದ ಬೆಂತರನಂತೆ ಅದರ ವಿಧಿಯನಗಾಯಿತ್ತು ಕೂಡಲ ಸಂಗಮ ದೇವ. ಈ ವಚನದ ಅರ್ಥವು ಎಷ್ಟೇ ಕಾಲ ಕಲ್ಲು ನೀರೊಳಗಿದ್ರೂ ಸಹ ಅದು ಮೃದುತ್ವ ಪಡೆಯಲು ಸಾಧ್ಯವಿಲ್ಲ. ಹಾಗೆಯೇ ಮನೋಸ್ಥಿರತೆ ಇಲ್ಲದವನು ಅದೆಷ್ಟು ಕಾಲ ನಿಮ್ಮನ್ನು ಹಾಡಿ ಪೂಜಿಸಿದರೂ ಏನಂತೆ ಫಲ ದೊರಕಲು ಸಾಧ್ಯವೇ? ಹೀಗೆ ನಾನಾಗಿ ಬಿಟ್ಟರೆ ಸಂಗಮ ದೇವ ಹೂಳಿದ ನಿಧಿಯು ಕಾಯುವ ಭೂತದಂತೆ ಲಿಂಗ ಧರಿಸಿದ ನನ್ನ ಪಾಡಾಗುವುದು. ಹಾಗೆಯೇ ಹೀಗೆ ಅದೆಷ್ಟು ಕಾಲ ಪೂಜಿಸಿದರೂ ಅದರ ಫಲ ದೊರೆಯಲ್ಲ ಅಂತ ಗೊತ್ತಾಗಿರೋ ಥರ ನಾನಾಗಿ ಬಿಟ್ಟರೆ ಸಂಗಮ ದೇವ ಉಳಿದ ನಿಧಿಯು ಕಾಯುವ ಭೂತದಂತೆ ಲಿಂಗ ಧರಿಸಿದ ನನ್ನ ಪಾಡು ಆಗುವುದು ಎಂದು ಬಸವಣ್ಣನವರು ಈ ವಚನದಲ್ಲಿ ತಿಳಿಸುತ್ತಾರೆ. ಮುಂದಿನ ವಚನ ಸಂಖ್ಯೆ 100. ಸಂತವಿದ್ದ ಮನೆಗೆ ಕೊಂತವ ತಂದಂತೆ ಇದನೆಂತು ಸಂತೈಸುವೆನು ಸಂತೆಯ ಗುಡಿಸಲು ಸೂಳೆಗೆ ಕೊಂತವಳಗಡುವುದೇ ಕೂಡಲ ಸಂಗಮ ದೇವನ ಮಹತ್ವ ಆರಿಗೂ ಆಳವಾಡದು. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಸಂತವಿದ್ದ ಮನೆಗೆ ಕೊಂತವ ತಂದಂತೆ ಇದನೆಂತು ಸಂತೈಸುವೆನು ಸಂತೆಯ ಗುಡಿಸಲು ಸೂಳೆಗೆ ಕೊಂತವಳಗಡುವುದೇ ಕೂಡಲ ಸಂಗಮ ದೇವನ ಮಹತ್ವ ಆರಿಗೂ ಅಳವಡದು. ಈ ವಚನದ ಅರ್ಥವು ಸದಾಚಾರದ ಸುಖ ಸಮಾಧಾನ ನೆಲೆಸಿದ ದೇಹ ಅಂದರೆ ಮನೆ, ಷಡ್ಮದ ವೈರಿಗಳ ಜಗಳದ ಮನಸ್ತಾಪ ಸೇರುವುದನ್ನು ನಾನೆಂತೂ ಸಹಿಸಲಿ. ಬೀದಿಯ ಗುಡಿ ಸಲಸೂಳೆಯ ಹಣವಿಲ್ಲದೆ ಬಂದು ಜಗಳ ಕಾಯುವವರನ್ನು ಸುಮ್ಮನೆ ಬಿಟ್ಟಾಳೆ. ಜಗನ್ನಿಯಾಮಕ ಸಂಗಮನಾಥನ ಲೀಲಾ ವಿನೋದ ಯಾರಿಗೂ ತಿಳಿಯದು. ಮತ್ತೊಮ್ಮೆ ಈ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಸದಾಚಾರದ ಸುಖ ಸಮಾಧಾನ ನೆಲೆಸಿದ ದೇಹಕ್ಕೆ ಷಡ್ಮದ ವೈರಿಗಳ ಜಗದ ಮನಸ್ತಾಪ ಸೇರುವುದನ್ನು ನಾನೆಂದೂ ಸಹಿಸುವುದಿಲ್ಲ. ಬೀದಿಯ ಗುಡಿಸಲ ಸೂಳೆಯು ಹಣವಿಲ್ಲದೆ ಬಂದು ಜಗಳ ಕಾಯುವವರನ್ನು ಸುಮ್ಮನೆ ಬಿಟ್ಟಾಳೆ. ಜಗನ್ನಿಯಾಮಕ ಸಂಗಮನಾಥನ ಲೀಲಾ ವಿನೋದ ಯಾರಿಗೂ ತಿಳಿಯದು ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ 101. ಕೂಸುಳ್ಳ ಸೂಳೆ ಧನದಾಸೆಗೆ ಒತ್ತೆಯ ಕೊಂಡರೆ ಕೂಸಿಂಗಲ್ಲ ಬೋಜಂಗಲ್ಲ ಕೂಸನೊಮ್ಮೆ ಸಂತೈಸುವಳು ಬೋಜಗನೊಮ್ಮೆ ನೆರೆವಳು ಧನದಾಸೆ ಬಿಡದು ಕೂಡಲ ಸಂಗಮ ದೇವ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಕೂಸುಳ್ಳ ಸೂಳೆ ಧನದಾಸೆಗೆ ಒತ್ತೆಯ ಕೊಂಡರೆ ಕೂಸಿಂಗಲ್ಲ ಬೋಜಂಗಲ್ಲ ಕೂಸನೊಮ್ಮೆ ಸಂತೈಸುವಳು ಬೋಜಗನೊಮ್ಮೆ ನೆರೆಯುವಳು ಧನದಾಸೆ ಬಿಡದು ಕೂಡಲ ಸಂಗಮ ದೇವ. ಅಂದರೆ ಈ ವಚನದ ಅರ್ಥವು ಮಗುವಿರುವ ಸೂಳೆ ಹಣಕ್ಕಾಗಿ ವಿಟರನ್ನು ಆಶ್ರಯಿಸಿದಾಗ ಅದು ಅತ್ತ ಸರಿದು ಹೋಗಲಾರಳು, ಇತ್ತ ಮನಸ್ಸು ಇರಲಾರದು. ಸಂಗಮನಾಥ ಇಬ್ಬರನ್ನೂ ಸಂತೈಸುವುದರಲ್ಲಿಯೇ ಸಾವು ಬಂದು ಬಿಡುವ ಹೇಯ ಧನದಾಸೆಯನ್ನು ಅವಳಂತೆ ನನಗೆ ಅಂಟಿಸಬೇಡ. ಸಂಗಮನಾಥ ಇಬ್ಬರನ್ನೂ ಸಂತೈಸುವುದಲ್ಲಿಯೇ ಸಾವು ಬಂದು ಬಿಡುವ ಹೇಯ ಮನದಾಸೆಯನ್ನು ಅವಳಂತೆ ನನಗೆ ಅಂಟಿಸಬೇಡ ಎಂದು ಬಸವಣ್ಣನವರು ಈ ವಚನದಲ್ಲಿ ತಿಳಿಸುತ್ತಾರೆ. ಮುಂದಿನ ವಚನ ಸಂಖ್ಯೆ 102. ಎರದೆಲೆಯು ಒಳಗೊಂದು ಹೊರಗೊಂದಾದರೆ ಮೆಚ್ಚುವನೆ ಬಾರದ ಭವಂಗಳ ಭರಿಸುವನಲ್ಲದೆ ಮೆಚ್ಚುವನೆ ಅಘೋರ ನರಕವಣಿಸುವನಲ್ಲದೆ ಮೆಚ್ಚುವನೆ ಉಡುವಿನ ನಾಲಿಗೆಯಂತೆ ಎರಡಾದರೆ ಕೂಡಲ ಸಂಗಯ್ಯ ಮೆಚ್ಚುವನೆ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಎರದಲೆಯಂತೆ ಒಳಗೊಂದು ಹೊರಗೊಂದಾದರೆ ಮೆಚ್ಚುವನೆ ಬಾರದ ಭವಂಗಳ ಭರಿಸುವನಲ್ಲದೆ ಮೆಚ್ಚುವನೆ ಅಘೋರ ನರಕವನ್ನು ಉಣಿಸುವುದಲ್ಲದೆ ಮೆಚ್ಚುವನೆ ಉಡುವಿನ ನಾಲಿಗೆಯಂತೆ ಎರಡಾದರೆ ಕೂಡಲ ಸಂಗಯ್ಯ ಮೆಚ್ಚುವನೆ. ಈ ವಚನದ ಅರ್ಥವು ಮೇಲೊಂದು ವಿಧ ಒಳಗೊಂದು ವಿಧ ಕಾಣುವ ಬೋರೆಯ ಎಲೆಯಂತೆ ಬಾಳುವ ಕೀಳು ಮನುಷ್ಯನನ್ನು ಕೂಡಲ ಸಂಗಮನಾಥನು ಮೆಚ್ಚುತ್ತಾನೆಯೇ? ಇಲ್ಲ.
ಅನಂತ ಕಷ್ಟಗಳನ್ನು ಕೊಡುತ್ತಾನೆ, ಮಹಾ ನರಕ ನೀಡುತ್ತಾನೆ. ಉಡದ ನಾಲಿಗೆಯಂತೆ ಎರಡು ನಾಲಿಗೆ ನುಡಿ ಇರುವವರನ್ನು ಎಂದಿಗೂ ಸಂಗಮನಾಥನು ಮೆಚ್ಚಲಾರನು ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 103. ಭಕ್ತರ ಕಂಡರೆ ಬೋಳರಪ್ಪಿರಯ್ಯ, ಸವರ್ಣರ ಕಂಡರೆ ಬತ್ತಲೆಯಪ್ಪಿರಯ್ಯ, ಹಾರುವರ ಕಂಡರೆ ಹರಿನಾಮವೆಂಬಿರಯ್ಯ, ಅವರವರ ಕಂಡರೆ ಅವರವರಂತೆ ಸೂಳೆಗೆ ಹುಟ್ಟಿದವರ ತೋರದಿರಯ್ಯ, ಕೂಡಲ ಸಂಗಮ ದೇವನ ಪೂಜಿಸಿ ಅನ್ಯ ದೈವಂಗಳಿಗೆರಗಿ ಭಕ್ತರೆನಿಸಿಕೊಂಬ ಅಜ್ಞಾನಿಗಳ ನಾನೇನೆಂಬೆನಯ್ಯ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಭಕ್ತರ ಕಂಡರೆ ಬೋಳರಪ್ಪಿರಯ್ಯ, ಸವರ್ಣರ ಕಂಡರೆ ಬತ್ತಲಪ್ಪಿರಯ್ಯ, ಹಾರುವರ ಕಂಡರೆ ಹರಿನಾಮವೆಂಬುವಿರಯ್ಯ, ಅವರವರ ಕಂಡರೆ ಅವರವರಂತೆ ಸೂಳೆಗೆ ಹುಟ್ಟಿದವರ ತೋರದಿರಯ್ಯ, ಕೂಡಲ ಸಂಗಮ ದೇವನ ಪೂಜಿಸಿ ಅನ್ಯ ದೈವಂಗಳಿಗೆರಗಿ ಭಕ್ತರೆನಿಸಿಕೊಂಬ ಅಜ್ಞಾನಿಗಳ ನಾನೇನೆಂಬೆನಯ್ಯ ಎಂಬ ಈ ವಚನದ ಅರ್ಥವು, ಭಕ್ತರನ್ನು ಕಂಡ ಕೂಡಲೇ ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತೀರಿ. ಜೈನ ಯತಿಗಳನ್ನು ಕಂಡಾಗ ಅವರ ಧರ್ಮ ರೀತಿಯಂತೆ ಬತ್ತಲೆಯಾಗಿ ಅಪ್ಪಿಕೊಳ್ಳುವಿರಿ. ಬ್ರಾಹ್ಮಣರನ್ನು ಕಂಡು ಶ್ರೀಹರಿಯ ಸ್ಮರಣೆ ಮಾಡುತ್ತೀರಿ. ಅನೇಕ ವಿಟರನ್ನು ಹೊಂದಿದ ಸೂಳೆಯ ಮಗನಂತೆ ಎಷ್ಟು ತಂದೆಯರ ಧರ್ಮಗಳಿಗೆ ಆದರಿಸುತ್ತೀರಿ. ಕೂಡಲ ಸಂಗಮ ಲಿಂಗದೇವರನ್ನು ಪೂಜಿಸಿದ ಮೇಲೆ ಅನ್ಯ ದೇವರಿಗೆರಗುವ ಅಜ್ಞಾನಿಗಳಾದ ಭಕ್ತರಿಗೆ ನಾನು ಏನನ್ನಲಿ ಎಂದು ಬಸವಣ್ಣನವರು ಈ ವಚನದಲ್ಲಿ ತಿಳಿಸಿದ್ದಾರೆ. ಮುಂದಿನ ವಚನ ಸಂಖ್ಯೆ 104. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣಿಯ ಭಕ್ತೆ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೆಮಾಂಸ, ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ, ಹೆಂಡದ ಮಡಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣಿಯ ಭಕ್ತೆ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೆ ಮಾಂಸ, ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ, ಹೆಂಡದ ಮಡಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ. ಈ ವಚನದ ಅರ್ಥವು, ಸಂಗಮ ದೇವ ಒಂದು ಸಂಸಾರದಲ್ಲಿ ಗಂಡ ಲಿಂಗಭಕ್ತನಾಗಿರುವಾಗ ಹೆಂಡತಿಯು ದೆವ್ವ ಭೂತಗಳ ಭಕ್ತೆಯಾದರೆ, ಗಂಡ ಜಂಗಮ ಪಾದೋದಕ ಪ್ರಸಾದ ಸ್ವೀಕರಿಸುವವನಾಗಿ ಹೆಂಡತಿ ಹೆಂಡ ಮಾಂಸ ಕುಡಿದು ತಿನ್ನುವವಳಾದರೆ ಹೆಂಡದ ಗಡಿಗೆಯನ್ನು ಹೊರಗೆ ತೊಳೆದಂತೆ ಹೊಂದಾಣಿಕೆ ಇಲ್ಲದ ಅಪವಿತ್ರ ಭಕ್ತಿಯಾಗುವುದು. ಅಂತೆಯೇ ತನು ಮನ ನಡೆ ನುಡಿ ಸತಿ ಪತಿಯಂತೆ ಒಂದೇ ವಿಧವಾಗಿ ಪರಿಶುದ್ಧವಾಗಬೇಕು ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 105. ಹಾವಾಡಿಗನು ಮೂಕೊರತಿಯು ತನ್ನ ಕೈಯಲ್ಲಿ ಹಾವು ಮಗನ ಮದುವೆಗೆ ಶಕುನವ ನೋಡ ಹೋಹಾಗ, ಇದಿರಲ್ಲೊಬ್ಬ ಮೂಕೊರತಿಯ ಹಾವಾಡಿಗನ ಕಂಡು ಶಕುನ ಹೊಲ್ಲೆಂಬ ಚದುರನ ನೋಡ, ತನ್ನ ಸತಿ ಮೂಕೊರತಿ ತನ್ನ ಕೈಯಲ್ಲಿ ಹಾವು, ತಾನು ಮೂಕೊರೆಯ ತನ್ನ ಭಿನ್ನಮಯದೆ ಅನ್ಯರನ್ನೆಂಬ ಕುನ್ನಿಯ ನೇನೆಂಬೆಸ ಕೂಡಲ ಸಂಗಮ ದೇವ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಹಾವಾಡಿಗನು ಮೂಕೊರತಿಯು ತನ್ನ ಕೈಯಲ್ಲಿ ಹಾವು ಮಗನ ಮದುವೆಗೆ ಶಕುನವ ನೋಡ ಹೋಹಾಗ, ಇದಿರಲ್ಲೊಬ್ಬ ಮೂಕೊರತಿಯ ಹಾವಾಡಿಗನ ಕಂಡು ಶಕುನ ಹೊಲ್ಲೆಂಬ ಚದುರನ ನೋಡ, ತನ್ನ ಸತಿ ಮೂಕೊರತಿ ತನ್ನ ಕೈಯಲ್ಲಿ ಹಾವು, ತಾನು ಮೂಕೊರೆಯ ತನ್ನ ಭಿನ್ನಮಯದೆ ಅನ್ಯರನೆಂಬ ಕುನ್ನಿಯ ನೇನೆಂಬ ಕೂಡಲ ಸಂಗಮ ದೇವ. ಈ ವಚನದ ಅರ್ಥವು, ಮೂಗಿಲ್ಲದ ಹಾವಾಡಿಗನೊಬ್ಬ ಕೈಯಲ್ಲಿ ಹಾವು ಹಿಡಿದುಕೊಂಡು ತನ್ನ ಮಗನ ಮದುವೆಯ ಶಾಸ್ತ್ರ ಕೇಳ ಹೋಗುವಾಗ ಎದುರಿಗೆ ತನ್ನಂತೆ ಮೂಗಿಲ್ಲದವನನ್ನು ಕಂಡು ಅಶುಭ ಲಕ್ಷಣವೆನ್ನುವುದು ಎಷ್ಟು ಅಪಹಾಸ್ಯದ್ದು ಎಂದರೆ, ಮೂಗಿಲ್ಲದ ಹಾವಾಡಿಗನೊಬ್ಬ ಕೈಯಲ್ಲಿ ಹಾವಿಡಿದುಕೊಂಡು ತನ್ನ ಮಗಳ ಮದುವೆಗೆ ಶಾಸ್ತ್ರ ಕೇಳೋಕ್ಕೆ ಹೋಗಬೇಕಾದ್ರೆ ಎದುರಿಗೆ ತನ್ನಂತೆ ಮೂಗಿಲ್ಲದವನು ಕಂಡು ಅಶುಭ ಲಕ್ಷಣವೆನ್ನುವುದು ಎಷ್ಟು ಅಪಹಾಸ್ಯವೋ, ಹಾಗೆ ತಾನು ತನ್ನ ಮಡದಿ ಮೂಗಿಲ್ಲದವರೇ ಇದ್ದು ಅನ್ಯರ ಅವಲಕ್ಷಣಕ್ಕೆ ಪ್ರಾಧಾನ್ಯತೆ ಕೊಟ್ಟು ನುಡಿಯುವ ಕ್ಷುಲ್ಲಕರಿಗೆ
ಏನೆಂದು ಹೆಸರಿಡಬೇಕೋ ತಿಳಿಯದಾಗಿದೆ. ಕೂಡಲ ಸಂಗಮನಾಥನೇ ಎಂದು ಬಸವಣ್ಣನವರು ಈ ವಚನದಲ್ಲಿ ತಿಳಿಸುತ್ತಾರೆ. ಮುಂದಿನ ವಚನ ಸಂಖ್ಯೆ 106. ಅಂಗದಿಚ್ಛೆಗೆ ಮದ್ಯ ಮಾಂಸವ ತಿಂಬರು, ಕಂಗಳಿಚ್ಛೆಗೆ ಪರವಧುವ ನೆರೆವರು, ಲಿಂಗ ಲಾಂಛನ ದಾರಿಯಾದಲ್ಲಿ ಫಲವೇನು, ಲಿಂಗ ಪಥವ ತಪ್ಪಿ ನಡೆವರು, ಜಂಗಮ ಮುಖದಿಂದೆ ನಿಂದೆ ಬಂದರೆ ಕೊಂಡ ಮಾರಿಂಗೆ ಹೋಹುದು ತಪ್ಪದು ಕೂಡಲ ಸಂಗಮ ದೇವ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಅಂಗದಿಚ್ಛೆಗೆ ಮದ್ಯ ಮಾಂಸವ ತಿಂಬರು, ಕಂಗಳಿಚ್ಛೆಗೆ ಪರವಧುವ ನೆರೆವರು, ಲಿಂಗ ಲಾಂಛನ ದಾರಿಯಾದಲ್ಲಿ ಫಲವೇನು, ಲಿಂಗ ಪಥವ ತಪ್ಪಿ ನಡೆವರು, ಜಂಗಮ ಮುಖದಿಂದೆ ನಿಂದೆ ಬಂದರೆ ಕೊಂಡ ಮಾರಿಂಗೆ ಹೋಹುದು ತಪ್ಪದು ಕೂಡಲ ಸಂಗಮ ದೇವ. ಈ ವಚನದ ಅರ್ಥವು ದೇಹದ ಆಸೆಗೀಡಾಗಿ ಹೆಂಡ ಕಂಡ ತಿನ್ನುವರು, ಕಣ್ಣಿನಾಸೆಯಿಂದ ಪರಸ್ತ್ರೀ ಸಂಗ ಮಾಡುವರು, ಇಂಥವರು ಶಿವಲಿಂಗ ಧರಿಸಿಕೊಂಡು ಫಲವೇನು, ಜಂಗಮರಿಂದ ಇಂಥ ಕೃತ್ಯ ಕಂಡು ಕೆಟ್ಟ ನುಡಿ ಬಂದು ಬಿಟ್ಟರೆ ವಿನಾಶಕ್ಕೆ ಬೇಕಾಗುವುದಲ್ಲವೇ ಕೂಡಲ ಸಂಗಮ ದೇವ. ಸದಾಚಾರ ಸದ್ಭಕ್ತಿಯಿಂದ ನಡೆದು ಗುರು ಹಿರಿಯರು ಜಂಗಮರಿಂದ ಹೌದೆನ್ನಿಸಿಕೊಳ್ಳುವಂತೆ ಬಾಳಬೇಕು ಲಿಂಗಾಂಗಿ ಎಂದು ಈ ವಚನದಲ್ಲಿ ಬಸವಣ್ಣನವರು ತಿಳಿಸುತ್ತಾರೆ. ಮುಂದಿನ ವಚನ ಸಂಖ್ಯೆ 107. ಶಿವಜನ್ಮದಲ್ಲಿ ಹುಟ್ಟಿ ಲಿಂಗೈಕ್ಯರಾಗಿ ತಮ್ಮಂಗದ ಮೇಲೆ ಲಿಂಗವಿರಲು ಅನ್ಯರನೇ ಹಾಡಿ ಅನ್ಯರನೇ ಹೊಗಳಿ ಅನ್ಯರ ವಚನವ ಕೊಂಡಾಡಲು ಕರ್ಮ ಬಿಡದ ಭವಬಂಧನ ಶ್ವಾನ ಯೋನಿಯಲ್ಲಿ ಬಪ್ಪದು ತಪ್ಪದು ಇದು ಕಾರಣ ಕೂಡಲ ಸಂಗಮ ದೇವ. ನಿಮ್ಮ ನಂಬಿಯೂ ನಂಬದ ಢಂಬಕರಿಗೆ ಮಳಲ ಗೋಡೆಯನ್ನಿಕ್ಕಿ ನೀರಿನಲ್ಲಿ ತೊಳೆದಂತಾಯಿತು. ಮತ್ತೊಮ್ಮೆ ಈ ಸುಂದರವಾದ ವಚನವನ್ನು ಕೇಳೋಣ. ಶಿವಜನ್ಮದಲ್ಲಿ ಹುಟ್ಟಿ ಲಿಂಗೈಕ್ಯರಾಗಿ ತಮ್ಮಂಗದ ಮೇಲೆ ಲಿಂಗವಿರಲು ಅನ್ಯರನೇ ಹಾಡಿ ಅನ್ಯರನೇ ಹೊಗಳಿ ಅನ್ಯರ ವಚನವ ಕೊಂಡಾಡಲು ಕರ್ಮ ಬಿಡದ ಭವಬಂಧನ ಶ್ವಾನ ಯೋನಿಯಲ್ಲಿ ಬಪ್ಪದು ತಪ್ಪದು ಇದು ಕಾರಣ ಕೂಡಲ ಸಂಗಮ ದೇವ. ನಿಮ್ಮ ನಂಬಿಯೂ ನಂಬದ ಢಂಬಕರಿಗೆ ಮಳಲ ಗೋಡೆಯನ್ನಿಕ್ಕಿ ನೀರಿನಲ್ಲಿ ತೊಳೆದಂತಾಯಿತು. ಈ ವಚನದ ಅರ್ಥವು ಶಿವಭಕ್ತರ ವಂಶದಲ್ಲಿ ಹುಟ್ಟಿ ಲಿಂಗ ಪೂಜೆಯಲ್ಲಿ ಮಗ್ನರಾಗಿ ತಮ್ಮ ದೇಹದ ಮೇಲೆ ಮಹಾಶಿವಲಿಂಗ ಧರಿಸಿಕೊಂಡಿದ್ದು ಪರರನ್ನು ಸುತ್ತಿಸಿ ಪರದೇವತೆಗಳನ್ನು ಕೊಂಡಾಡಿದರೆ ಕರ್ಮ ಬೆನ್ನಿಗಂಟುವುದು, ಕಷ್ಟ ಹೆಚ್ಚುವವು, ನಾಯಿಯ ಜನ್ಮ ತಪ್ಪಲಾರದು. ಅದಕ್ಕೆಂದೇ ಕೂಡಲ ಸಂಗಮನಾಥ ನಿಮ್ಮನ್ನು ನಂಬಿಯೂ ಸನ್ಮಾರ್ಗದಿಂದ ನಡೆಯಲಾರದ ವೇಷಧಾರಿ ಶಿವಭಕ್ತರ ಬಾಳ್ವೆ ಉಸುಕಿನ ಗೋಡೆ ಕಟ್ಟಿ ನೀರಿನಲ್ಲಿ ತೊಳೆದಂತಾಗುವುದು ಎಂದರೆ ಶಿವಭಕ್ತರ ವಂಶದಲ್ಲಿ ಹುಟ್ಟಿದವರು ಯಾರಾದರೂ ಲಿಂಗ ಪೂಜೆಯಲ್ಲಿ ಮಗ್ನರಾಗಿ ತಮ್ಮ ದೇಹದ ಮೇಲೆ ಮಹಾಶಿವಲಿಂಗವನ್ನು ಧರಿಸಿಕೊಂಡವರು ಪರರನ್ನು ಸ್ತುತಿಸಿ ಬೇರೆ ದೇವರನ್ನು ಸ್ತುತಿಸಿ ಪರದೇವತೆಗಳನ್ನು ಕೊಂಡಾಡಿದರೆ ಕರ್ಮ ಅವರ ಬೆನ್ನಿಗೆ ಅಂಟಿಕೊಳ್ಳುವುದು, ಅವರಿಗೆ ಕಷ್ಟಗಳು ಸಹ ಹೆಚ್ಚಾಗುತ್ತವೆ, ನಾಯಿಯ ಜನ್ಮ ಅವರಿಗೆ ಮುಂದಿನ ಜನ್ಮದಲ್ಲಿ ತಪ್ಪುವುದಿಲ್ಲ. ಅದಕ್ಕೆಂದೇ ಕೂಡಲ ಸಂಗಮನಾಥ ನಿಮ್ಮನ್ನು ನಂಬಿಯೂ ಸನ್ಮಾರ್ಗದಿಂದ ನಡೆಯಲಾರದ ವೇಷಧಾರಿ ಶಿವಭಕ್ತರ ಬಾಳ್ವೆ ಮರಳಿನಲ್ಲಿ ಗೋಡೆ ಕಟ್ಟಿ ನೀರಿನಿಂದ ತೊಳೆದಂತಾಗುವುದು ಎಂದು ಬಸವಣ್ಣನವರು ಈ ವಚನದಲ್ಲಿ ತಿಳಿಸುತ್ತಾರೆ. ಮುಂದಿನ ವಚನ ಸಂಖ್ಯೆ 108. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ, ಹಂದೆಯ ಕೈಯಲ್ಲಿ ಚಂದ್ರಾಯುಧವಿರ್ದು ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿರ್ದು ಫಲವೇನು, ಮರ್ಕಟಕನ ಕೈಯಲ್ಲಿ ಮಾಣಿಕವಿರ್ದು ಫಲವೇನು, ನಮ್ಮ ಕೂಡಲ ಸಂಗನ ಶರಣರ ನರಿಯದವರ ಕೈಯಲ್ಲಿ ಲಿಂಗವಿರ್ದು ಫಲವೇನು, ಶಿವಪಥವ ನರಿಯದನ್ನಕ್ಕ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ, ಹಂದೆಯ ಕೈಯಲ್ಲಿ ಚಂದ್ರಾಯುಧವಿರ್ದು ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕವಿರ್ದು ಫಲವೇನು, ನಮ್ಮ ಕೂಡಲ ಸಂಗಣ ಶರಣರ ನರಿಯದವರ ಕೈಯಲ್ಲಿ ಲಿಂಗವಿರ್ದು ಫಲವೇನು, ಶಿವಪಥವ ನರಿಯದನ್ನಕ್ಕ. ಈ ಸುಂದರ ವಚನದ ಅರ್ಥವು ಆಯುಷ್ಯ ರೇಖೆ ಕೈಯಲ್ಲಿ
ಇಲ್ಲದಿರುವಾಗ ಬರೀ ದುಡ್ಡಿನ ರೇಖೆ ಎಷ್ಟು ಪ್ರಬಲವಾಗಿದ್ದರೂ ಫಲ ಅದು ನಿಷ್ಫಲವೇ ಸರಿ. ಅಂದರೆ ಆಯುಷ್ಯ ರೇಖೆ ನಮಗೆ ಇಲ್ಲದೇ ಇರುವಂತಹ ಸಮಯದಲ್ಲಿ ಹಣದ ರೇಖೆ, ದುಡ್ಡಿನ ರೇಖೆ ಎಷ್ಟೇ ಪ್ರಬಲವಾಗಿದ್ದರೂ ಅದಕ್ಕೆ ಫಲವಿಲ್ಲ. ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದರೇನು ಫಲ? ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದರೂ ಸಹ ಫಲವಿಲ್ಲ. ಕುರುಡನೇ ಆಗಿರುವವನ ಕೈಯಲ್ಲಿ ಕನ್ನಡಿ ಇದ್ದು ಉಪಯೋಗವಿಲ್ಲ. ಮಂಗನ ಕೈಯಲ್ಲಿ ಮಾಣಿಕವಿದ್ದರೆ ಅದು ಏನು ತಾನೇ ಮಾಡಬಲ್ಲದು? ಶರಣರ ಅರಿಯದವರ ಮತ್ತು ಶಿವಪಥವು ಗೊತ್ತಿಲ್ಲದವರ ಕೈಯಲ್ಲಿ ಲಿಂಗವಿದ್ದರೂ ಪ್ರಯೋಜನವಿಲ್ಲ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 109. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆಯಿಲ್ಲದ ಭಕ್ತ, ಇದ್ದರೇನೋ ಶಿವಶಿವ ಹೋದರೇನೋ ಕೂಡಲ ಸಂಗಮ ದೇವಯ್ಯ, ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆಯಿಲ್ಲದ ಭಕ್ತ, ಇದ್ದರೇನೋ ಶಿವಶಿವ ಹೋದರೇನೋ ಕೂಡಲ ಸಂಗಮ ದೇವಯ್ಯ, ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ. ಈ ವಚನದ ಅರ್ಥವು ಗಂಡನ ಮೇಲೆ ಭಕ್ತಿ ಶ್ರದ್ಧೆ ಇಲ್ಲದಿರುವಂತಹ ಹೆಂಡತಿ, ಶಿವಲಿಂಗದ ಮೇಲೆ ನಿಷ್ಠೆ ಇಲ್ಲದಿರುವಂತಹ ಭಕ್ತ ಇದ್ದೂ ಸತ್ತಂತೆಯೇ ಸರಿ. ಕೂಡಲ ಸಂಗಮ ದೇವ, ಇಂಥ ಸಂಬಂಧವೆಂದರೆ ಮೊಲೆಯುಣಿಸದ ಆಕಳ ಹತ್ತಿರ ಮೊಲೆಯುಣ್ಣದ ಕರುವನ್ನು ಬಿಟ್ಟಂತೆ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 110. ಅವಳ ವಚನ ಬೆಲ್ಲದಂತೆ, ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ, ಕಂಗಳಲ್ಲೊಬ್ಬನ ಕರೆವಳು, ಮನದಲ್ಲೊಬ್ಬನ ನೆರೆವಳು, ಕೂಡಲ ಸಂಗಮ ದೇವ ಕೇಳಯ್ಯ, ಮಾನಿಸ ಗಳ್ಳೆಯ ನಂಬದಿರಯ್ಯ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಅವಳ ವಚನ ಬೆಲ್ಲದಂತೆ, ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ, ಕಂಗಳಲ್ಲೊಬ್ಬನ ಕರೆವಳು, ಮನದಲ್ಲೊಬ್ಬನ ನೆರೆವಳು, ಕೂಡಲ ಸಂಗಮ ದೇವ ಕೇಳಯ್ಯ, ಮಾನಿಸ ಗಳ್ಳೆಯ ನಂಬದಿರಯ್ಯ. ಈ ವಚನದ ಅರ್ಥವು ಮಾತು ಬೆಲ್ಲದಂತಾಡಿ ಹೃದಯದಲ್ಲಿ ವಿಷ ಇಟ್ಟು ಬಾಳುವ ಸೂಳೆಯು ಕಣ್ಣುಗಳಿಂದ ಒಬ್ಬನನ್ನು ಕರೆಯುತ್ತಿದ್ದರೂ ಮನಸ್ಸಿನಲ್ಲಿ ಇನ್ನೊಬ್ಬನನ್ನು ಆಶಿಸುತ್ತಿರುವಳು. ಪುರುಷರನ್ನು ವಂಚಿಸುವ ಹೆಣ್ಣಿನಂತಿರುವ ಮನಗಳ್ಳ ಶಿವಭಕ್ತರನ್ನು ಸಂಗಮನಾಥನೆಂದೂ ಮೆಚ್ಚುವುದಿಲ್ಲ ಎಂದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 111. ಹಾದರಕ್ಕೆ ಹೋದರೆ ಕಳ್ಳದಮ್ಮವಾಯಿತ್ತು, ಹಾಳು ಗೋಡೆಗೆ ಹೋದರೆ ಚೇಳೂರಿತ್ತು, ಅಬ್ಬರವ ಕೇಳಿ ತಳವಾರ ನುಟ್ಟ ಸೀರೆಯ ಸುಲಿದ, ನಾಚಿ ಹೋದರೆ ಮನೆಗೆ ಗಂಡಲಿ ಬೆನ್ನ ಬಾರನೆತ್ತಿದ, ಅರಸು ಕೂಡಲ ಸಂಗಮ ದೇವ ದಂಡವ ಕೊಂಡ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಹಾದರಕ್ಕೆ ಹೋದರೆ ಕಳ್ಳದಮ್ಮವಾಯಿತ್ತು, ಹಾಳು ಗೋಡೆಗೆ ಹೋದರೆ ಚೇಳೂರಿತ್ತು, ಅಬ್ಬರವ ಕೇಳಿ ತಳವಾರ ನುಟ್ಟ ಸೀರೆಯ ಸುಲಿದ, ನಾಚಿ ಹೋದರೆ ಮನೆಗೆ ಗಂಡಲಿ ಬೆನ್ನ ಬಾರನೆತ್ತಿದ, ಅರಸು ಕೂಡಲ ಸಂಗಮ ದೇವ ದಂಡವ ಕೊಂಡ. ಈ ವಚನದ ಅರ್ಥವು ಪತಿಯನ್ನು ಕಟ್ಟಿಕೊಂಡವಳು ಕತ್ತಲಲ್ಲಿ ವ್ಯಭಿಚಾರ ಮಾಡಹೋದರೆ ಜನರೆಲ್ಲ ಎಚ್ಚೆತ್ತು ಗದ್ದಲ ಮಾಡಲಾರಂಭಿಸಿದರು. ಪಾರಾಗಿ ಹೋಗಬೇಕೆಂದು ಗೋಡೆ ಜಿಗಿದು ಬಂದರೆ ಚೇಳು ಕಚ್ಚಿತು. ಈ ಎಲ್ಲ ಬೊಬ್ಬಾಟ ಕೇಳಿ ಗಸ್ತಿ ತಳವಾರ ಬಂದು ಆಕೆಯ ಸೀರೆ ಕಸಿದುಕೊಂಡ. ನಾಚಿಗೆ ಪಟ್ಟು ಮನೆ ಸೇರಿದಾಗ ಗಂಡ ಬಾರುಕೋಲಿನಿಂದ ಬೆನ್ನು ಬಾರಿಸಿದ. ಇಂಥ ಕಂಡ ದೇವರ ಪೂಜೆಗೈಯುವ ವ್ಯಭಿಚಾರಿಗಳಿಗೆ ಸಂಗಮನಾಥನು ಶಿಕ್ಷೆ ವಿಧಿಸುತ್ತಾನೆ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ ಸಂಖ್ಯೆ 112. ಗರಿತೋರೆ ಗಂಡರೆಂಬವರ ಕಾಣೆ, ನಿರಿಸೋಂಕಲು ಮುನಿಯಿಲ್ಲ ನೋಡಯ್ಯ, ಬಂಟತನವೇನವನ ಹುಲ್ಲು ಕಿಚ್ಚು ಹೊಲೆಯನ ಮೇಳಾಪ, ಅಲ್ಲಿ ಹುರುಳಿಲ್ಲ ಕೂಡಲ ಸಂಗಮ ದೇವ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಗರಿತೋರೆ ಗಂಡರೆಂಬವರ ಕಾಣೆ, ನೀರಿಸೋಂಕಲು ಮುನಿಯಿಲ್ಲ ನೋಡಯ್ಯ,
ನಂಟತನವೇನವನ ಬಂಟತನವೇನವನ ಹುಲ್ಲು ಕಿಚ್ಚು ಹೊಲೆಯನ ಮೇಳಾಪ ಅಲ್ಲಿ ಹುರುಳಿಲ್ಲ ಕೂಡಲ ಸಂಗಮ ದೇವ. ಈ ವಚನದ ಅರ್ಥವು ಎದೆಗೆ ಬಾಣ ತಗಲಿ ಪ್ರಾಣ ಹೋಗುತ್ತಿರುವಾಗಲೂ ಕಾದುತ್ತಿರುವ ಗಂಡೆದೆಯವರನ್ನು ನೋಡಲಿಲ್ಲ. ರೂಪವತಿಯ ಸೆರಗು ಬಡಿಯಲು ಎದೆ ನಡುಗದ ತಪಸ್ವಿ ಇಲ್ಲ. ರೂಪವತಿಯ ಸೆರಗು ಬಡಿಯಲು ಎದೆ ನಡುಗದ ತಪಸ್ವಿ ಇಲ್ಲ. ಇಂಥ ನಿರ್ಬಲ ವೀರ ಮುನಿವರರು ಕೀಳು ಜನರ ಮನೆಯ ಹುಲ್ಲು ಬೆಂಕಿಯಂತೆ ಯೋಗ್ಯತೆ ಇಲ್ಲದವರೆಂದೇ ತಿಳಿಯಬೇಕು. ಅಂದರೆ ಬಾಣ ತಗಲಿ ಎದೆಗೆ ಬಾಣ ತಗಲಿ ಪ್ರಾಣ ಹೋಗುತ್ತಿರಬೇಕಾದ್ರೂ ಕಾದುತ್ತಿರುವ ಗಂಡೆದೆಯವರನ್ನು ನಾನು ನೋಡಲಿಲ್ಲ. ರೂಪವತಿಯ ಸೆರಗು ಬಡಿಯಲು ಎದೆ ನಡುಗದ ಆಸೆ ಪಡೆದ ತಪಸ್ವಿಯನ್ನು ಸಹ ನಾನು ನೋಡಲಿಲ್ಲ. ಇಂತಹ ನಿರ್ಬಲ ವೀರರು ಮುನಿವರರು ಕೀಳು ಜನರ ಮನೆಯ ಹುಲ್ಲು ಬೆಂಕಿಯಂತೆ ಯೋಗ್ಯತೆ ಇಲ್ಲದವರೆಂದು ತಿಳಿಯಬೇಕು ಎಂದು ಬಸವಣ್ಣನವರು ಈ ವಚನದಲ್ಲಿ ತಿಳಿಸುತ್ತಾರೆ. ಆತ್ಮೀಯರೇ, ಇಂದಿಗೆ ನಾವು ಸತತ 4 ವಿಡಿಯೋಗಳೊಂದಿಗೆ 112 ಬಸವಣ್ಣನವರ ವಚನಗಳನ್ನು ಕೇಳಿದ್ದೇವೆ. ಆತ್ಮೀಯರೇ, ಇದೇ ರೀತಿ ಇನ್ನೂ ಹೆಚ್ಚಿನ ವಚನಗಳು ಮತ್ತು ಅವುಗಳ ಅರ್ಥಗಳು, ಇನ್ನು ನಮ್ಮ ಕನ್ನಡಕ್ಕೆ ಸಂಬಂಧಿಸಿದ ಕವಿಗಳ ಆಡಿಯೋ ಬುಕ್ಸ್ಗಳನ್ನು ಕೇಳಲು ದಯವಿಟ್ಟು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನಮಗೆ ನೀಡಿ. ನೀವು ಯಾರಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೋಬೇಕು ಅಂತಿದ್ದೀರೋ ದಯವಿಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಿಮ್ಮ ಪ್ರೀತಿ ವಿಶ್ವಾಸ ಬಯಸುತ್ತಾ ಕಾವ್ಯ ಗಂಗೋತ್ರಿ ಆಡಿಯೋ ಬುಕ್ಸ್ ತಂಡ. ಧನ್ಯವಾದಗಳು.